ಬಂದಿರುವ ನಿಮ್ಮೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಸಮಯವನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನ ಈ ಒಂದು ಮಹಾಸಭೆಯಲ್ಲಿ ನಿಂತು ದೇವರ ವಾಕ್ಯವನ್ನ ಕರ್ತನು ಮಾಡುತ್ತಿರುವಂತಹ ಮಹಾ ಕಾರ್ಯಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂತೆ ನನಗೆ ಅವಕಾಶ ಮಾಡಿಕೊಟ್ಟಂತ ತ್ರಯೇಕ ದೇವರಿಗೆ ನನ್ನ ವಂದನೆಗಳನ್ನ ತಿಳಿಸ್ತೇನೆ. ಎರಡನೇದಾಗಿ IPC ಕರ್ನಾಟಕ ಸ್ಟೇಟ್ನ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರ್, ಕಮಿಟಿ ಮೆಂಬರ್ಸ್, ಕೌನ್ಸಿಲರ್ಸ್ ಮತ್ತೆ ಈ ಒಂದು ಕನ್ವೆನ್ಷನ್ ಆರ್ಗನೈಸರ್ಸ್ ಎಲ್ಲರಿಗೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನ ನಾನು ತಿಳಿಸ್ತೇನೆ. ನನ್ನ 10.5 ವರ್ಷದ ಸೇವೆಯ ಜೀವನದಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಸಚ್ ಎ ಲಾರ್ಜ್ ಕಾಂಗ್ರಿಗೇಷನ್ ಅಂಡ್ ಐ ಥ್ಯಾಂಕ್ ದ ಲಾರ್ಡ್ ಫಾರ್ ದಟ್. ಇಂಥ ಒಂದು ಉತ್ತಮವಾದ ಒಂದು ಮಹಾಸಭೆಯ ಮುಂದೆ ನಿಂತು ದೇವರ ವಾಕ್ಯಗಳನ್ನ ಹಂಚುವಂತ ಅವಕಾಶ ಕರ್ತನು ಈ ದಿನಗಳಲ್ಲಿ ನನಗೆ ಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಮಹಾ ಹೃದಯದ ಆಳದಿಂದ ನಾನು ಕರ್ತನಿಗೆ ನನ್ನ ಕೃತಜ್ಞತೆಗಳನ್ನ, ನನ್ನ ಸ್ತೋತ್ರಗಳನ್ನ ನಾನು ಕರ್ತನಿಗೆ ತಿಳಿಸುವಂತವನಾಗಿದ್ದೇನೆ. ದೇವರು ಈ ರಾತ್ರಿ ಸಮಯದಲ್ಲಿ ಪ್ರಿಯರೇ ನಮ್ಮೆಲ್ಲರ ಜೀವನಗಳಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಈ ಕಳೆದ 3 ದಿನಗಳಲ್ಲಿ ಕರ್ತನ ಮಧ್ಯದಲ್ಲಿ ಮಹತ್ತಾದ ಕಾರ್ಯಗಳನ್ನ, ಬಲವಾದ ಕಾರ್ಯಗಳನ್ನ ತನ್ನ ಅಭಿಷಿಕ್ತರ ಮೂಲಕ ನಮ್ಮ ಜೀವನಗಳಲ್ಲಿ ಮಾಡಿದ್ದಾನೆ. ನನ್ನ ಜೀವನದಲ್ಲಿ ನೆನ್ನೆ ಸಂಜೆಯಲ್ಲಿ ಒಂದು ವಿಶೇಷವಾದ ಒಂದು ಅನುಭವ, ದೇವರ ಸಂದೇಶವನ್ನು ಕೇಳಿ ನನ್ನ ಹೃದಯಕ್ಕೆ ಬೇಕಾದ ಆದರಣೆಯನ್ನ, ಬಲವನ್ನ ಕರ್ತನು ಅನುಗ್ರಹಿಸಿಕೊಟ್ಟು ನಾನು ಯಾವ ಒಂದು ಭಾರವನ್ನ ಈ ಒಂದು ಸ್ಥಳಕ್ಕೆ ಹೊತ್ತುಕೊಂಡು ಬಂದೆನೋ ಆ ಒಂದು ಭಾರವನ್ನ ವ್ಯತ್ಯಾಸ ಮಾಡಿ ದೇವರು ಈ ದಿನದಲ್ಲಿ ನನಗೆ God has given me a different leading to share my testimony. ನಾನೊಂದು ಸಂದೇಶವನ್ನು ಸಿದ್ಧ ಮಾಡಿಕೊಂಡು ಬಂದೆ. ಆದ್ರೆ ನನ್ನ ಪಾಸ್ಟರ್ ಬಾಬು ಚೇರನ್ ಹೇಳಿದ್ರು, ನಾವು ಎಲ್ಲೇ ಇದ್ದರೂ ಏನೇ ಮಾಡಿದರೂ ದೇವರ ನಾಮದ ಮಹಿಮೆಗಾಗಿ ಮಾಡಬೇಕು ಅಂತ. ಆ ಒಂದು ಮಾತು ನನ್ನ ಹೃದಯವನ್ನು ಆಳವಾಗಿ ಮುಟ್ಟಿದ ಕಾರಣ ಇಲ್ಲಿ 100,000 ಜನ ಸೇರಿ ಬಂದಿದ್ದೀರಾ. ನನ್ನ ವೈಯಕ್ತಿಕ ಜೀವನದಲ್ಲಿ ಕರ್ತನಾದ ದೇವರು ಯಾವ ಅದ್ಭುತಗಳನ್ನು ಮಾಡಿದ್ದಾನೆ, ನನ್ನ ಜೀವನ ಹೇಗಿತ್ತು, ಇವಾಗ ಹೇಗಿದೆ ಎಂಬುದಾಗಿ ನಿಮ್ಮ ಮೊದಲೇ ಹಂಚಿಕೊಳ್ಳುವಾಗ ಖಂಡಿತವಾಗಿ ನಿಮ್ಮ ಜೀವನಗಳಲ್ಲಿಯೂ ದೇವರು ನನ್ನ ಜೀವನದಲ್ಲಿ ಮಾಡಿರುವಂತಹ ಈ ಮಹಾ ಕಾರ್ಯಗಳನ್ನ ನಿಮ್ಮ ಜೀವನಗಳಲ್ಲಿ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಿ ನನ್ನ ಜೀವನದಲ್ಲಿ ಕಳೆದ 16 ವರ್ಷಗಳಲ್ಲಿ ಕರ್ತನಾದ ದೇವರು ನನ್ನ ಜೀವನದಲ್ಲಿ ಮಾಡಿರುವಂತಹ ಕೆಲವಾರು ವಿಶೇಷವಾದ ಕಾರ್ಯಗಳನ್ನ ನಿಮ್ಮ ಮಧ್ಯೆ ನಾನು ಹಂಚಿಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ದೇವರು ಪಕ್ಷಪಾತಿ ಅಲ್ಲ, ಗಾಡ್ ಈಸ್ ನಾಟ್ ಎ ರೆಸ್ಪೆಕ್ಟರ್ ಆಫ್ ಪರ್ಸನ್ಸ್ ಎಂಬುದಾಗಿ. ಇಫ್ ಹಿ ಕ್ಯಾನ್ ಡೂ ಥಿಂಗ್ಸ್ ಫಾರ್ ಮೀ, ಹಿ ಕ್ಯಾನ್ ಆಲ್ಸೋ ಡೂ ಥಿಂಗ್ಸ್ ಫಾರ್ ಯು. ಆತನು ನನ್ನ ಜೀವನದಲ್ಲಿ ಕಾರ್ಯವನ್ನು ಮಾಡುವುದಾದ್ರೆ ಖಂಡಿತವಾಗಿ ಪ್ರಿಯರೇ ನಿಮ್ಮ ಜೀವನಗಳಲ್ಲಿಯೂ ಆತನು ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯ. ಎಷ್ಟು ಜನ ಈ ವಿಷಯ ನಂಬ್ತಾ ಇದ್ದೀರಾ ಇವತ್ತು? ಪ್ರೈಸ್ ಗಾಡ್. ಇವತ್ತು ದೇವರು ನಮ್ಮ ಜೀವನಗಳಲ್ಲಿ ವಿಶೇಷವಾದ ಕಾರ್ಯಗಳನ್ನ ಮಾಡಿ, ದೇವರು ನನ್ನ ಜೀವನದಲ್ಲಿ ಮಾಡಿದಂತ ಕಾರ್ಯಗಳು ನೀವು ಆಲೋಚನೆ ಮಾಡಿ ನೋಡಿ ಪ್ರಿಯರೇ. God has done miracles in my life which are above and beyond science and medicine. ವಿಜ್ಞಾನ ಮತ್ತೆ ವೈದ್ಯರು ಹೇಳಿದಂತ ಕಾರ್ಯಗಳಿಗೆ ಮಿತಿಮೀರಿದಂತ ಅದ್ಭುತಗಳನ್ನ ಕರ್ತನ ಜೀವನದಲ್ಲಿ ಮಾಡಿದ ಕಾರಣದಿಂದ ಈ ಸ್ಥಳದ ನಾನು ನಿಂತಿದ್ದೇನೆ. ದೇವರನ್ನ ಜೀವನದಲ್ಲಿ ಬರದೇ ಇದ್ದಿದ್ದರೆ, ದೇವರನ್ನ ಜೀವನದಲ್ಲಿ ಅದ್ಭುತಗಳನ್ನ ಮಾಡದೇ ಇದ್ದಿದ್ದರೆ, ನಾನು ಯೇಸುವಿನ ಮಗನಾಗಿದ್ದರೆ, ಯೇಸು ತನ್ನನ್ನು ತಾನೇ ನನ್ನ ಜೀವನದಲ್ಲಿ ಪ್ರಕಟಿಸಿಕೊಳ್ಳದಿದ್ದರೆ, ಐ ಡು ನಾಟ್ ನೋ ವೇರ್ ಮೈ ಲೈಫ್ ವುಡ್ ಹ್ಯಾವ್ ಲೆಡ್ ಮೀ. ನನ್ನ ಜೀವನ ನನ್ನ ಎಲ್ಲಿ ನಡೆಸ್ತಾ ಇತ್ತು ನನಗೆ ಗೊತ್ತಿಲ್ಲ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ದೇವರ ಒಂದು ಉದ್ದೇಶ ಇದೆ, ದೇವರೊಂದು ಸಂಕಲ್ಪ ಇದೆ, ದೇವರೊಂದು ಚಿತ್ತ ಇದೆ. ವಿತೌಟ್ ಗಾಡ್ಸ್ ಪರ್ಮಿಷನ್, ವಿತೌಟ್ ಗಾಡ್ಸ್ ನಾಲೆಡ್ಜ್ ನಥಿಂಗ್ ವಿಲ್ ಹ್ಯಾಪನ್, ನಥಿಂಗ್ ಕ್ಯಾನ್ ಹ್ಯಾಪನ್. ಏನು ಆಗೋದಿಲ್ಲ. ಇವತ್ತು ನಾವಿಲ್ಲಿದ್ದರೆ ಖಂಡಿತವಾಗಿ ಅದು ದೇವರ ಸಂಕಲ್ಪ, ಅದು ಖಂಡಿತವಾಗಿ ದೇವರ ಉದ್ದೇಶ. ಆದ ಕಾರಣ ಈ ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮೊದಲು ಹಂಚಿಕೊಳ್ಳೋಕೆ ಮೊದಲು shall we all bow our heads and close our eyes and pray for some moments. ಕೆಲವು ಕ್ಷಣಗಳು ನಮ್ಮ ತಲೆಗಳನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ, ದೇವರೇ ನನ್ನ ಜೀವನದಲ್ಲಿ ಸಾಕ್ಷಿಯನ್ನು ಸ್ಥಾಪಿಸು. ಎಸ್ಟಾಬ್ಲಿಷ್ ಯೋರ್ ವಿಟ್ನೆಸ್ ಇನ್ ಮೈ ಲೈಫ್. ನಿನ್ನ ಸಾಕ್ಷಿಯನ್ನು ನನ್ನಲ್ಲಿ ಸ್ಥಾಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಇದು ನಾನು ಹೇಳುವ ನನ್ನ ಸಾಕ್ಷಿ ಅಲ್ಲ, ಇದು ದೇವರು ನನ್ನಲ್ಲಿ ಮಾಡಿದ ಆತನ ಸಾಕ್ಷಿ. ಇಟ್ ಇಸ್ ನಾಟ್ ಮೈ ವಿಟ್ನೆಸ್, ಇಟ್ ಇಸ್ ಗಾಡ್ಸ್ ವಿಟ್ನೆಸ್ ಇನ್ ಮೈ ಲೈಫ್. ಆದ ಕಾರಣ ಈ ಲೋಕದಲ್ಲಿ ದೇವರು ಯಾರು, ಸತ್ಯ ದೇವರು ಯಾರು, ಜೀವಿಸುವ ದೇವರು ಯಾರು, ನಮ್ಮ ಪಾಪಗಳನ್ನ ನಮ್ಮನ್ನ ಕ್ಷಮಿಸುವ ದೇವರು ಯಾರು,
ಪಾಪಗಳಿಂದ ನಮ್ಮನ್ನು ಬಿಡಿಸುವ ದೇವರು ಯಾರು? ನಮಗೆ ಹೊಸ ಜೀವನವನ್ನು ಕೊಡುವ ದೇವರು ಯಾರು? ನಮ್ಮನ್ನು ನರಕದಿಂದ ತಪ್ಪಿಸುವ ದೇವರು ಯಾರು ಎಂಬುದಾಗಿ ದೇವರು ನಮ್ಮಲ್ಲಿ ಪ್ರಕಟಿಸುವಾಗ ನಮ್ಮ ಮೂಲಕ ದೇವರು ಆತನು ಯಾರೆಂಬುದಾಗಿ ಲೋಕಕ್ಕೆ ಪ್ರಕಟಿಸುವಂತವನಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಸಂಜೆ, ಲಾರ್ಡ್ ರಿವೀಲ್ ಯೋರ್ ಸನ್ ಇನ್ ಮೈ ಲೈಫ್ ಸೋ ದಟ್ ಯೋರ್ ಸನ್ ಕ್ಯಾನ್ ಬಿ ರಿವೀಲ್ಡ್ ಥ್ರೂ ಮೈ ಲೈಫ್ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನ್ನ ಮಗನನ್ನ ನನ್ನಲ್ಲಿ ಪ್ರಕಟಿಸು, ಅದರ ಮೂಲಕ ನನ್ನ ಮೂಲಕ ಸ್ವಾಮಿ ಈ ದೇಶದಲ್ಲಿ ನಿನ್ನ ಮಗನನ್ನ ಪ್ರಕಟಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಿ ವಾಂಟ್ ಟು ಪ್ರೈಸ್ ಯು. ಕರ್ತ, ನಿಮ್ಮನ್ನು ಆರಾಧಿಸುತ್ತೇವೆ, ನಮ್ಮನ್ನು ನಿಮಗೆ ಒಪ್ಪಿಸಿಕೊಡ್ತೇವೆ. ಈ ಸಮಯದಲ್ಲಿ ಕರ್ತ, ನೀವು ಜೀವಿಸುವ ದೇವರು, ನಿಮ್ಮ ಹಾಗೆ ಬೇರೆ ಯಾವ ದೇವರು ಇಲ್ಲ, ನಿಮ್ಮ ಹಾಗೆ ಬೇರೆ ಯಾವ ರಕ್ಷಕನೂ ಇಲ್ಲ, ನಿಮ್ಮ ಹಾಗೆ ಬೇರೆ ಯಾವ ಹಿತಚಿಂತಕನೂ ಇಲ್ಲ, ನಿಮ್ಮ ಹಾಗೆ ನಮ್ಮನ್ನ ಪ್ರೀತಿ ಮಾಡುವ ದೇವರು ಯಾರು ಇಲ್ಲ, ನಮ್ಮನ್ನ ನಾವಿರುವ ಹಾಗೆ ನಮ್ಮನ್ನ ಸ್ವೀಕರಿಸುವ ದೇವರು ಬೇರೆ ಯಾರು ಇಲ್ಲ ಸ್ವಾಮಿ. there is no God who accepts man as he is. ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನಮ್ಮೆಲ್ಲರ ಜೀವನದಲ್ಲಿ ನಿಮ್ಮ ಕಾರ್ಯ ನಡೆಯಲಿ, ನಿಮ್ಮ ಆತ್ಮನ ಕಾರ್ಯ ನಡೆಯಲಿ, ನಿಮ್ಮ ಬಲ ನಿಮ್ಮ ಶಕ್ತಿ ಪ್ರದರ್ಶನವಾಗಲಿ ಕರ್ತನೆ. ನಮ್ಮ ಕಿವಿಗಳನ್ನ ತೆರೆಯಿರಿ, ನಮ್ಮ ಮನಸ್ಸುಗಳನ್ನ ತೆರೆಯಿರಿ, ನಮ್ಮ ಆತ್ಮಗಳನ್ನ ತೆರೆಯಿರಿ. ನೀವು ಎಂತ ದೇವರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಕೃಪೆ, ಆ ಮನೋನೇತ್ರಗಳನ್ನ ತೆರೆದು ಈ ರಾತ್ರಿಯಲ್ಲಿ ನಮ್ಮಲ್ಲೊಂದು ಅದ್ಭುತವನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಪ್ರೈಸ್ ಗಾಡ್. ಕರ್ತನೆ ಪ್ರಿಯರೇ, ನಾನು 16ನೇ ಅಕ್ಟೋಬರ್ 1977ನೇ ಇಸ್ವಿಯಲ್ಲಿ ಕೊಯಂಬತ್ತೂರ್ ಬಳಿ ಇರುವಂತಹ ಪೊಳ್ಳಾಚಿ ಎನ್ನುವಂತಹ ಸ್ಥಳದಲ್ಲಿ ಒಂದು ಹಿಂದೂ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದೆ. ನನ್ನ ತಂದೆ ಹೆಸರು SK ರಾವ್ ಎಂಬುದಾಗಿ ನನ್ನ ಜೊತೆ ಅವರು ಬಂದಿದ್ದಾರೆ. ನನ್ನ ತಾಯಿ ಹೆಸರು ಬೃಂದಾ ರಾವ್ ಎಂಬುದಾಗಿ. ಸೊ ಈ ದಂಪತಿಗಳೇ ನಾನು ಹಿರಿ ಮಗನಾಗಿ 77ನೇ ಇಸ್ವಿ 16ನೇ ಅಕ್ಟೋಬರ್ ನಾನು ಜನಿಸಿದೆ. ನಾನು ಹುಟ್ಟಿದಾಗ ಬಹಳ ಬಲಹೀನವಾದ ಮಗುವಾಗಿ ನಾನು ಜನಿಸಿದೆ ಎಂಬುದಾಗಿ ನನ್ನ ತಂದೆ ತಾಯಿಗಳು ಹೇಳಿದ್ರು. ನನ್ನ ತಂದೆ ವಯನ್ ಹೊಸ್ಕೋಟೆ ಎನ್ನುವಂತ ಸ್ಥಳದಲ್ಲಿ ಕೆಲಸ ಮಾಡುತ್ತಿರುವಾಗ ನಾನು ಹುಟ್ಟಿದೆ ಎನ್ನುವಂತ ಸಮಾಚಾರ ಕೇಳಿ ನನ್ನನ್ನು ನೋಡೋದಕ್ಕಾಗಿ ಅವರು ಪೊಳ್ಳಾಚಿಗೆ ಬಂದಾಗ ನನ್ನ ನೋಡಿದಾಗ ಅವರು ಮುಖ ತಿರ್ಸ್ಕೊಂಡ್ ಬಿಟ್ರಂತೆ. ಯಾಕೆ? ನನ್ನ ನೋಡಿದ್ದು ಬರೀ ಮೂಳೆ, ಮಾಂಸ ನನ್ನ ದೇಹದಲ್ಲಿ ಅವರು ನೋಡಿಲ್ಲ, ಬರೀ ಚರ್ಮ ಮತ್ತೆ ಮೂಳೆನ ಮಾತ್ರ ನೋಡಿದರು. ನಾನು ಬೆಳೆಯುತ್ತಾ ಬಂದಂತ ಸಮಯದಲ್ಲಿ ಕೆಲವಾರು ನನ್ನ ನೆಂಟರುಗಳು ಹೇಳಿದ್ರು ನನ್ನ ತಾಯಿಗೆ, ನೀನು ಹೋದ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ಯಾ, ಅದಕ್ಕೆ ಗುರುಪ್ರಸಾದ್ ಹೀಗೆ ಹುಟ್ಟಿದ್ದಾನೆ ಅಂತ. ನನ್ನ ತಾಯಿ ಆ ದಿನಗಳಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಭಕ್ತಳಾದ ಕಾರಣ ಆಕೆಗೆ ಒಂದು ಗಂಡು ಮಗು ಹುಟ್ಟಿದರೆ ಆ ದೇವರ ಹೆಸರಿಡ್ತೇನೆಂಬುದಾಗಿ ಹರಿಕೆ ಮಾಡಿಕೊಂಡಿದ್ರಂತೆ. ನಾನು ಹುಟ್ಟಿದ ಕಾರಣ ನನಗೆ ಗುರುಪ್ರಸಾದ್ ಎಂಬುದಾಗಿ ಹೆಸರಿಟ್ರು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ನಾನು ಆ ಗುರುವಿನಿಂದ ಬಂದ ಪ್ರಸಾದ ಅಲ್ಲ, ಈ ಗುರುವಿನಿಂದ ಬಂದ ಪ್ರಸಾದ. ಹಲ್ಲೆಲೂಯಾ. ನನಗೆ ಈ ದಿನಗಳಲ್ಲಿ ಗೊತ್ತಾಯ್ತು ನಮಗಿರುವಂತ ನಿಜವಾದ ಗುರು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ. ನಿಮ್ಮ ಜೀವನಗಳಲ್ಲಿ ಈ ಭೂಮಿಯಲ್ಲಿ ನೀವು ಯಾವ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಎಲ್ಲಿ ಹುಟ್ಟಿರ್ಬೋದು, ಯಾವ ಸ್ಥಿತಿಯಲ್ಲಿ ಹುಟ್ಟಿರ್ಬೋದು, ಯಾವ ಸನ್ನಿವೇಶ ಯಾವ ಸಂದರ್ಭದಲ್ಲಿ ನೀವು ಹುಟ್ಟಿರ್ಬೋದು, ನೀವು ಹುಟ್ಟಿರೋದಕ್ಕೆ ನೀವು ಯಾವ ಕಾರಣಕ್ಕೂ ದುಃಖ ಪಡೋ ಅವಶ್ಯಕತೆ ಇಲ್ಲ. ಡೋಂಟ್ ಆಸ್ಕ್ ಯುವರ್ ಸೆಲ್ಫ್, ಲಾರ್ಡ್ ವೈ ಐ ಆಮ್ ಬಾರ್ನ್. ಟೆಲ್ ಟು ದ ಲಾರ್ಡ್, ಥ್ಯಾಂಕ್ ಯು ಫಾರ್ ಮೈ ಬರ್ತ್. ಕರ್ತನೆ, ಯಾಕೆ ನಾನು ಹುಟ್ಟಿದೆ ಎಂಬುದಾಗಿ ಕೇಳಬೇಡ್ರಿ, ನನ್ನ ಜನನಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ. ಯಾಕೆ ಅಂದ್ರೆ ಈ ಲೋಕದಲ್ಲಿ ಯಾರು ಆಕಸ್ಮಿಕವಾಗಿ ಬರೋದಿಲ್ಲ, ಯಾರು ದುರ್ಘಟನೆಯಿಂದ ಬರೋದಿಲ್ಲ. ಈ ಲೋಕದಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಾನವ ದೇವರ ಒಂದು ಚಿತ್ತ, ದೇವರ ಒಂದು ಉದ್ದೇಶ, ದೇವರೊಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಬರ್ತಾರೆ ಎಂಬುದಕ್ಕೆ ನಾನು ಸಾಕ್ಷಿ. ನನ್ನ ಸಾಕ್ಷಿ ಮಾತ್ರವಲ್ಲ, ನೀವೆಲ್ಲರೂ ಈ ಭೂಮಿಯ ಮೇಲೆ ಬಂದಿರೋದಕ್ಕೆ ದೇವರೊಂದು ವಿಶೇಷವಾದ ಕಾರಣ ಇದೆ. ಈ ರೀತಿಯಲ್ಲಿ ನಾನು ಯಾಕೆ ಈ ರೀತಿ ಹುಟ್ಟಿದೆ ಎಂಬುದಾಗಿ ನನ್ನ ತಾಯಿಗೆ ಪ್ರಶ್ನೆ ಬಂದು, ನನ್ನ ತಾಯಿ ಒಳ್ಳೆಯ ಶಾಸ್ತ್ರೀಯ ಗಾಯಕಿ, ಶಿ ಇಸ್ ಎ ವೆರಿ ಗುಡ್ ಕ್ಲಾಸಿಕಲ್ ಕರ್ನಾಟಿಕ್ ಸಿಂಗರ್. ಆಕೆ ಒಳ್ಳೆ ಗಾಯಕಿಯಾದ ಕಾರಣ, ಒಂದು ಆಚಾರ ವಿಚಾರ ಪದ್ಧತಿಗಳಲ್ಲಿ ಹುಟ್ಟಿ ಬೆಳೆದ ಕಾರಣದಿಂದ ನನ್ನ ಜನನ ಯಾಕೆ ಹೀಗೆ ಆಗಿದೆ ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಭಾರತ ದೇಶದಲ್ಲಿರುವಂತ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ನನ್ನ ತಂದೆ ತಾಯಿಗಳನ್ನ ತೆಗೆದುಕೊಂಡು ಹೋಗಿ ಪ್ರಯಾಣಗಳನ್ನ ಮಾಡಿದ್ರು. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲಾ ದೇವತೆಗಳ ಪಾದಕ್ಕೆ ಹೋಗಿ ಯಾಕೆ ಗುರುಪ್ರಸಾದಿಗೆ ಹುಟ್ಟಿದ್ದಾನೆ ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದ್ರು. ನಾನು 1.5 ವರ್ಷ ಇರಬೇಕಾದ್ರೆ ವೆಲ್ಲೋರ್ನಲ್ಲಿರುವಂತ CMC ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನನ್ನ ದೇಹದಲ್ಲಿರುವಂತ ವಿಚಿತ್ರವಾದ ವ್ಯತ್ಯಾಸಗಳನ್ನ ತೋರಿಸುವುದಕ್ಕಾಗಿ ನನ್ನ ವೆಲ್ಲೋರ್ಗೆ ಕರೆದುಕೊಂಡು ಹೋದಾಗ ಅಲ್ಲಿ ನನ್ನ ದೇಹಕ್ಕೆ ಬೇಕಾದ ಎಲ್ಲಾ ವಿಧವಾದ ಚಿಕಿತ್ಸೆಗಳನ್ನ ಮಾಡಿ ಅಲ್ಲಿರುವಂತ ವೈದ್ಯರು ಹೇಳಿದ್ರು, ಯುವರ್ ಸನ್ ಇಸ್ 1 in a million ಎಂಬುದಾಗಿ. ನಿಮಗೆ ಹುಟ್ಟಿದಂತ ಮಗ 10 ಲಕ್ಷದಲ್ಲಿ ಒಬ್ಬ ಎಂಬುದಾಗಿ ಹೇಳಿದ್ರು. ಕಾರಣ ಏನೆಂಬುದಾಗಿ ಕೇಳಿದಾಗ ಅವರು ಹೇಳಿದ್ರು, ನಿಮ್ಮ ಮಗನಿಗೆ ಒಂದು ಸಿಂಡ್ರೋಮ್ ಇದೆ. ಸಿಂಡ್ರೋಮ್ ಎಂಬುದಾಗಿ ಹೇಳಿದ್ರೆ ಬಹಳ ಅಪರೂಪವಾಗಿ ಬರುವಂತ ಜೆನೆಟಿಕ್ ಪ್ರಾಬ್ಲಮ್. ನನಗೊಂದು ಎಹ್ಲೆಸ್-ಡ್ಯಾನ್ಲಾಸ್ ಸಿಂಡ್ರೋಮ್ ಎಂಬುದಾಗಿ ನನಗೊಂದು ಸಿಂಡ್ರೋಮ್ ಇದೆ. ನೀವು ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಹಿ ಮ್ಯಾನ್, ಬ್ಯಾಟ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಅಂತ.
ನನಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ರಬ್ಬರ್ ಮ್ಯಾನ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ನನ್ನ ಚರ್ಮ ರಬ್ಬರ್ ರೀತಿಯಲ್ಲಿದೆ, ನನ್ನ ಚರ್ಮ ರಬ್ಬರ್ ರೀತಿಯಲ್ಲಿದೆ, ನನ್ನ ಮೂಳೆಗಳು ಪ್ಲಾಸ್ಟಿಕ್ ರೀತಿಯಲ್ಲಿದೆ. ಡಾಕ್ಟರ್ಗಳು ಹೇಳಿದ್ರು, ಈ ಮಗನು ಬೆಳೆಯುತ್ತಾ ದೇಹದಲ್ಲಿ ಕಣ್ಣು, ಹೃದಯ, ಕಿಡ್ನಿ 3 ಅಂಗಗಳಲ್ಲಿ 1 ಅಂಗದ ಮೇಲೆ ಪ್ರಭಾವ ಬೀರ್ತದೆ ಅಂತ. ನಾನು ಬೆಳೆಯುತ್ತಾ ನನ್ನ ಕಣ್ಣಿನ ಮೇಲೆ ಪ್ರಭಾವ ಬಿತ್ತು. ನಾನು 1.5-2 ವಯಸ್ಸಿರುವಾಗಲೇ ಕನ್ನಡಕ ಹಾಕೊಳ್ಳೋದಕ್ಕೆ ಶುರು ಮಾಡಿದೆ. ಹುಟ್ಟಿದಾಗಲೇ ಹೈಟ್ -10 ಹೈ ಮಯೋಪಿಯಾ, ನನಗೆ ಶಾರ್ಟ್ ಸೈಟೆಡ್ನೆಸ್ ಇದೆ. ಸೊ 1.5-2 ವರ್ಷ ಇರುವಾಗ ಕನ್ನಡಕ ಹಾಕೊಳ್ಳೋದಕ್ಕೆ ಶುರು ಮಾಡಿದೆ. ನನ್ನ ತಂದೆ ತಾಯಿಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಯಾಕೆ ಇವನು ಹೀಗಿದ್ದಾನೆ ಅಂತ. ಆದ್ರೆ ದೇಹದಲ್ಲಿ ರೀತಿಯ ವ್ಯತ್ಯಾಸವಾದ ಒಂದು ಸ್ಥಿತಿಯನ್ನ ಇಟ್ಟುಕೊಂಡು ಬೆಳೆಯುತ್ತಾ ಇರುವಾಗ ಮಾನಸಿಕವಾಗಿ ನನಗೆ ಯಾವ ತೊಂದರೆ ಇರಲಿಲ್ಲ. ವಿದ್ಯಾಭ್ಯಾಸದಲ್ಲಿ ಒಳ್ಳೆ ರೀತಿ ಓದುತ್ತಾ ಇದ್ದೆ. ಐ ವಾಸ್ ಎ ಗುಡ್ ಸ್ಟೂಡೆಂಟ್. ಎಲ್ಲಾ ವಿಧವಾದ ಕ್ಲಾಸಸ್ ಅಲ್ಲಿ, ಎಕ್ಸಾಮ್ಸ್ ಅಲ್ಲಿ, ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕಿಅಂಶಗಳನ್ನ ನಾನು ಗಳಿಸುತ್ತಾ ಬಂದೆ. ಈ ರೀತಿ ನನ್ನ ಯೌವನ ಪ್ರಾಯ ಬೆಳೆಯುತ್ತಾ ಬಂತು. 87ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಜಯನಗರ 9 ಬ್ಲಾಕ್ ಅಲ್ಲಿ ನನ್ನ ತಂದೆ ಒಂದು ಮನೆಯನ್ನ ಕಟ್ಟಿದ್ರು. 88ನೇ ಇಸ್ವಿ ನನಗೊಬ್ಬ ತಮ್ಮ ಹುಟ್ಟಿದ, ಹರಿಪ್ರಸಾದ್ ಎಂಬುದಾಗಿ. ಡಾಕ್ಟರ್ಸ್ಗಳು ಹೇಳಿದ್ರು, ಗುರುಪ್ರಸಾದ್ ಹೀಗಿರುವ ಕಾರಣ ಚಾನ್ಸಸ್ ತಗೋಬೇಡಿ, ನಿಮ್ಮ ಚಿಕ್ಕ ಮಗನಿಗೂ ಹೀಗೆ ಆಗ್ಬಿಡ್ತದೆ ಅಂತ. ಆದ್ರೆ 88ನೇ ಇಸ್ವಿಯಲ್ಲಿ ಬೇರೆ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದಾಗ, ನಿಮ್ಮ ದೊಡ್ಡ ಮಗ ಬೆಳೆಯುವಾಗ ಆತನಿಗೆ ಸಪೋರ್ಟ್ ಬೇಕು, 2ನೇ ಇಶ್ಯೂಗೆ ಹೋಗಿ ಎಂಬುದಾಗಿ ಹೇಳಿದಾಗ ಆ ಡಾಕ್ಟರ್ ಮಾತನ್ನು ಕೇಳಿ ನನಗೊಬ್ಬ ತಮ್ಮ ಹುಟ್ಟಿದ. ಅವನ ಹೆಸರು ಹರಿಪ್ರಸಾದ್ ಎಂಬುದಾಗಿ. ಅವನು ನನ್ನ ಹಾಗೆ ಇಲ್ಲ, ಹಿ ಇಸ್ ಎ ನಾರ್ಮಲ್ ಬಾಯ್. ಸೊ 88ನೇ ಇಸ್ವಿಯಲ್ಲಿ ನನಗೊಬ್ಬ ತಮ್ಮ ಹುಟ್ಟಿದ. 94ನೇ ಇಸ್ವಿಯಲ್ಲಿ ನಾನು 10ನೇ ತರಗತಿಯನ್ನ ಇಲ್ಲಿ ಬ್ಯಾಂಗ್ಳೂರಲ್ಲಿ JP ನಗರ್ ಅಲ್ಲಿ ಇರುವಂತ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ನಾನು ಹೈ ಸ್ಕೂಲ್ ಮುಗಿಸಿ 10ನೇ ತರಗತಿಯಲ್ಲಿ ಸ್ಕೂಲ್ಗೆ 5th ರ್ಯಾಂಕ್ ಬಂದು, ನನ್ನ ತಂದೆಗೆ ಉತ್ತರ ಭಾರತದಲ್ಲಿ ಕೆಲಸಕ್ಕೆ ಇದ್ದ ಕಾರಣ ನಾರ್ತ್ ಇಂಡಿಯಾಗೆ ನನ್ನ ತಂದೆಗೆ ಟ್ರಾನ್ಸ್ಫರ್ ಆಯ್ತು. ಮೈ ಫಾದರ್ ವಾಸ್ ಎ ಬ್ಯಾಂಕ್ ಆಫೀಸರ್ ಇನ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿ, MG ರೋಡ್ ಅಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ ಅಲ್ಲಿ ಅವರು ಆಫೀಸರ್ ಆಗಿ ಅನೇಕ ವರ್ಷಗಳು ಕೆಲಸ ಮಾಡಿದ್ದಾರೆ. ಆ ಸ್ಥಳದಿಂದ ನಮಗೆ ಉತ್ತರ ಭಾರತಕ್ಕೆ ವರ್ಗಾವಣೆಯಾಗಿ 94ನೇ ಇಸ್ವಿ ನಾವು ಕುಟುಂಬವಾಗಿ ದೆಹಲಿ ಪಟ್ಟಣಕ್ಕೆ ಹೋದ್ವಿ. ನಾನು 10ನೇ ತರಗತಿ ಮುಗಿಸಿ PUC ಫಸ್ಟ್ ಇಯರ್ ಬಂದಾಗ ಕೆಲವಾರು ಕಾರಣಗಳಿಂದ ನನ್ನ ಶಾಲೆ, ನನ್ನ ಕ್ಲಾಸಸ್ ಪ್ರಾರಂಭವಾಗಿಲ್ಲ. ನನ್ನ ತಮ್ಮಾಗ 1st ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ಇಬ್ಬರು ಒಟ್ಟಾಗಿ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಪ್ರತಿ ದಿವಸ 32 ಕಿಲೋಮೀಟರ್ ನಾವು ಸ್ಕೂಲ್ಗೆ ಪ್ರಯಾಣ ಮಾಡಬೇಕು. ನನ್ನ ಕ್ಲಾಸಸ್ ಪ್ರಾರಂಭವಾಗದ ಕಾರಣ ನಾನು ಕಾರಿಡಾರ್ ನಲ್ಲಿ ಕುಳಿತುಕೊಂಡಿರುವಂತ ಸಮಯದಲ್ಲಿ ನಾನು ನೋಡೋದಕ್ಕೆ ಬಹಳ ಸಣ್ಣಕ್ಕಿದ್ದೆ. ಇಷ್ಟು ದಪ್ಪ ಕನ್ನಡಕ ಆಗ್ತಾನೆ. ಬೆಳೀತಾ ಬೆಳೀತಾ ನನ್ನ I ಪವರ್ -16 -15ಗೆ ಬಂದು ಇಷ್ಟು ದಪ್ಪ, ನಮ್ಮ ಹುಡುಗರು ಹೇಳ್ತಲ್ಲ ಸೋಡಾ ಬುಡ್ಡಿ ಅಂತ, ಆ ರೀತಿ ಸೋಡಾ ಗ್ಲಾಸಸ್ ಹಾಕೊಳ್ಳೋದಕ್ಕೆ ನಾನು ಪ್ರಾರಂಭ ಮಾಡಿದೆ. ನನಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗನನ್ನ ರ್ಯಾಗಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿಯ ನನ್ನ ಶಾಲಾ ಜೀವನ ಪ್ರಾರಂಭವಾಯಿತು. ನನ್ನ ಕ್ಲಾಸಸ್ ಪ್ರಾರಂಭವಾದಾಗ ನನ್ನ ಶಾಲೆಯಲ್ಲಿ 19 ವಿದ್ಯಾರ್ಥಿಗಳಿದ್ರು. ಆ 19 ವಿದ್ಯಾರ್ಥಿಗಳಲ್ಲಿ 14 ವಿದ್ಯಾರ್ಥಿಗಳು ಉತ್ತರ ಭಾರತಕ್ಕೆ ಸೇರಿದವರು. ನಮ್ಮಲ್ಲಿ 5 ಜನ ಮಾತ್ರ ಕರ್ನಾಟಕದಿಂದ ಬಂದವರು. ಆದ್ರೆ ನಾನು ಒಬ್ಬ. ನಾನು ನೋಡಿದ್ರೆ ಕಾರ್ಟೂನ್ ಕ್ಯಾರೆಕ್ಟರ್ ತರ ಇದೆ, ಗಾಂಧಿ ತರ ಬೆನ್ನು ಗೂನು, ಕಣ್ಣು ಒಂಡ್ರ ಕಣ್ಣು ಈ ಕಡೆ ಆ ಕಡೆ ನೋಡ್ತಾ ಇದ್ದೆ, ದಪ್ಪ ಕನ್ನಡಕ, ಪುಸ್ತಕ ಕಣ್ಣಿಂದ ದೂರ ಇಟ್ಕೊಂಡು ಓದಕ್ ಆಗೋದಿಲ್ಲ, ಇಷ್ಟು ಹತ್ರ ಇಟ್ಕೊಂಡು ಓದಿದ್ರೇನೆ ಪುಸ್ತಕ ಕಣ್ಣಿಗೆ ಕಾಣೋದು. ನನ್ನ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡೋರು ಹಿಂದಿನಲ್ಲಿ, ಗುರು ಕಿತಾಬ್ ಆಂಕೆ ದೂರ ರಕ್ಕೆ ಪಡ್ನ ವರ್ಣ ಕಿತಾಬ್ ಆಂಕೆ ಅಂದರ್ ಚಲಾ ಜಾಯೇಗಾ ಅಂತ. ಪುಸ್ತಕನ ಕಣ್ಣಿಂದ ದೂರ ಇಟ್ಕೊಂಡು ಓದಿಲ್ಲ, ಪುಸ್ತಕ ಕಣ್ಣೋಡ್ ಹೊರಟೋಗ್ತಾ. ಈ ರೀತಿ ಎಲ್ಲ ನನ್ನ ಕ್ಲಾಸ್ ಅಲ್ಲಿ ಗೇಲಿ ಮಾಡೋರು, ರ್ಯಾಗಿಂಗ್ ಮಾಡೋರು. ನಮ್ಮ ಮನೆಗೆ ಬಂದಾಗ ಯಾವಾಗ್ಲೂ ಒಂದೇ ಕಾನ್ವರ್ಸೇಷನ್, ಸಾಲ ಹೇಗೆ ತೀರ್ಸೋ. ನಮ್ಮ ಅಪ್ಪಂಗೊಂದು 9 ಲಕ್ಷ ಸಾಲ ಇತ್ತು. ಸಾಲ ಹೇಗೆ ತೀರ್ಸೋದು. ನಮ್ಮ ಅಪ್ಪನ ಹತ್ರ ಒಂದು ಮಿನಿಮಮ್ 10 ಕ್ರೆಡಿಟ್ ಕಾರ್ಡ್ಸ್ ಇತ್ತು. ಸೊ ಇಷ್ಟು ಸಾಲ ಮಾಡ್ಕೊಂಡು ಮನೆಗೆ ಬಂದಾಗ ಸಾಲ 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 ಸಾಲ. ಸ್ಕೂಲಿಗೆ ಹೋಗ್ಬೇಕಾದ್ರೆ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ದೇಹದಲ್ಲಿ ಅಷ್ಟು ಸೌಖ್ಯತೆ ಇಲ್ಲ. ಈ ರೀತಿ ನನ್ನ 17ನೇ ವಯಸ್ಸಿನಲ್ಲಿ 94ನೇ ಇಸ್ವಿಯಲ್ಲಿ ಹೃದಯದ ಮೇಲೆ ಒಂದು ದೊಡ್ಡ ಭಾರ ಇಟ್ಕೊಂಡು ಜೀವಿಸ್ತಾ ಇದ್ದೆ. ನಮ್ಮಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನನ್ನ ಹೃದಯದ ಜಾಗದಿಂದ ಬಿದೋಗ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ನಮ್ಮಮ್ಮ ಹೇಳಿದ್ರು, ನಿನ್ ಭಾರ ನೀನೇ ಹೊರಬೇಕು ಕಣೋ ಅಂತ. ನಮ್ಮ ತಂದೆಗೆ ಹೋಗಿ ಹೇಳ್ದೆ, ಸ್ಕೂಲಲ್ಲಿ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಏನಪ್ಪಾ ಮಾಡ್ಲಿ ಅಂತ. ನಮ್ಮ ತಂದೆ ಹೇಳೋರು, ಸ್ಕೂಲ್ ಲೈಫ್ ಅಂದ್ರೆ ಹಾಗೆ ಕಣೋ, ಯು ಹ್ಯಾವ್ ಟು ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್, ಇದ್ರ ಮೂಲಕ ನೀನ್ ದಾಟಿ ಹೋಗ್ಲೇಬೇಕು ಅಂದ್ರು. ಸೊ ನನ್ನ ತಾಯಿ ನನ್ನ ಸಹಾಯಕ್ಕೆ ಬರ್ಲಿಲ್ಲ, ನನ್ನ ತಂದೆ ನನ್ನ ಸಹಾಯಕ್ಕೆ ಬರ್ಲಿಲ್ಲ. ಆ ಸಮಯದಲ್ಲಿ ನನ್ನ ಸಾಕ್ಷಿಯನ್ನ ಸಂಕ್ಷಿಪ್ತವಾಗಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನನ್ನ ತಾಯಿಯ ಸಾಕ್ಷಿ, ನನ್ನ ಸಾಕ್ಷಿ ಕನೆಕ್ಟ್ ಆಗಿದೆ. ನನ್ನ ತಾಯಿಯ ಸಾಕ್ಷಿ ಹೇಳಿದ್ರೆ ಸಮಯ ತಗೊಳ್ತದೆ. ಆದ ಕಾರಣ ಐ ಎಮ್ ಡಿಲೀಟಿಂಗ್ ಮೈ ಮದರ್ಸ್ ಟೆಸ್ಟಿಮನಿ. ಮೊಟ್ಟ ಮೊದಲನೇದಾಗಿ ನನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದಿದ್ದು ನನ್ನ ತಾಯಿ. ಅದ್ಭುತವಾಗಿ ಕರ್ತನಾದ ಯೇಸುವನ್ನ ತನ್ನ ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ಅಂಗೀಕಾರ ಮಾಡಿದ್ದು ನನ್ನ ಇಡೀ ಬ್ರಾಹ್ಮಣ ಕುಟುಂಬದ ನನ್ನ ತಾಯಿ. ಆ ಸಮಯದಲ್ಲಿ ಪ್ರಿಯರೇ, ನಮ್ಮ ಮನೆಯಲ್ಲಿ ಎಂತ ಒಂದು ದುರಾವಸ್ಥೆ ಬಂತು ಅಂತ ಹೇಳಿದ್ರೆ, ನನ್ನ ತಂದೆ ತಿಂಗಳಿಗೆ ₹1000 ಸಂಪಾದನೆ ಮಾಡ್ತಾ ಇದ್ರು. ಒಂದು ದಿವಸ ಬಂತು 94ನೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ, ನಮ್ಮ ಮನೆಯಲ್ಲಿ ದೇವರ ದೀಪ ಹಚ್ಚೋದಕ್ಕೂ ಎಣ್ಣೆ ಇರಲಿಲ್ಲ.
ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ನನಗೆ ಕುಟುಂಬ ನಡೆಸೋದಕ್ಕೆ ಬರ್ತಾ ಇಲ್ಲ, ನಾನು ವಿಷ ತರ್ತೇನೆ, 4 ಜನರು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗೋಣ ಅಂತ. ನಾವು 4 ಜನರು ಪ್ರಿಯ ದೆಹಲಿ ಪಟ್ಟಣ, ವಿ ಹ್ಯಾಡ್ ಕಮ್ ಟು ಎ ಪಾಯಿಂಟ್ ಇನ್ ಲೈಫ್ ವೇರ್ ವಿ ಹ್ಯಾಡ್ ಡಿಸೈಡೆಡ್ ಟು ಕಮಿಟ್ ಸೂಸೈಡ್ ಆಸ್ ಎ ಫ್ಯಾಮಿಲಿ. ಯಾಕೆಂದ್ರೆ ಎಷ್ಟು ಭಾರಗಳು ನಮ್ಮ ಹೃದಯದ ಮೇಲೆ ಇತ್ತು ಅಂದ್ರೆ, ನಮಗೆ ಜೀವನದಲ್ಲಿ ಯಾವ ನಂಬಿಕೆ, ನಿರೀಕ್ಷೆ, ಯಾವುದೇ ವಿಧವಾದ ಆಶ್ವಾಸನೆ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರಲಿಲ್ಲ. ಅಂತ ಒಂದು ಕೊನೆಯ ಹಂತಕ್ಕೆ ನಮ್ಮ ಜೀವನ ಬಂದಾಗ ಯೇಸು ಸ್ವಾಮಿ ನನ್ನ ಕುಟುಂಬದಲ್ಲಿ ಪ್ರವೇಶ ಮಾಡಿದ್ರು. ಯೇಸು ಕ್ರಿಸ್ತನು ದೇವರಿಗೆ ದೀಪ ಹಚ್ಚೋದಕ್ಕೆ ಎಣ್ಣೆ ಇಲ್ಲ ಎಂಬುದಾಗಿ ನನ್ನ ತಾಯಿ ಒಂದಿನ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಕೂತ್ಕೊಂಡು ಅಳುತ್ತಿದ್ದಾಗ, ಅದ್ಭುತವಾದ ರೀತಿ ನನ್ನ ತಾಯಿನೊಬ್ಬ ದೇವ ಸೇವಕನ ಮನೆಗೆ ಪರಿಶುದ್ಧಾತ್ಮ ನಡೆಸಿ, ನೀವು ದೇವರಿಗೆ ದೀಪ ಹಚ್ಚೋದಕ್ಕೆ ಎಣ್ಣೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯೋಹಾನನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸೋರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕಿನಲ್ಲಿ ನಡೀತಾರೆ ಎಂಬುದಾಗಿ, ದೇವರೇ ಲೋಕಕ್ಕೆ ಬೆಳಕೆಂಬುದಾಗಿ ಹೇಳುವಾಗ, ನೀವು ದೇವರುಗಳಿಗೆ ದೀಪ ಇಲ್ಲ ಎಂಬುದಾಗ, ದೀಪ ಜೊತೆಗೆ ಎಣ್ಣೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ, ನೀವು ಯೇಸುವನ್ನ ನಂಬರಿ ಸಿಸ್ಟರ್, ನಾಳೆ ಬಂದು ಹೇಳಿ ನಿಮ್ಮ ಜೀವನಕ್ಕೆ ಏನಾಯ್ತು ಎಂಬುದಾಗಿ. ಆ ಸೇವಕನು ನನ್ನ ತಾಯಿಗೆ ಸುವಾರ್ತೆಯನ್ನು ಹೇಳಿ, ಅದೇ ಮಧ್ಯಾಹ್ನ ನನ್ನ ತಾಯಿ ಮನೆಗೆ ಬಂದು ಆಕೆ 39 ವರ್ಷಗಳು ಮಾಡಿದಂತ ಎಲ್ಲಾ ಪಾಪಗಳನ್ನ ಆಕೆ ಅರಿಕೆ ಮಾಡಿ ಯೇಸುವನ್ನ ತನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿ, ಆಕೆ ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ಯೇಸುನ ಅಂಗೀಕಾರ ಮಾಡಿದಳು. ಅದೇ ವರ್ಷ ಏಪ್ರಿಲ್ ತಿಂಗಳು 94ನೇ ಇಸ್ವಿಯಲ್ಲಿ ಜಯನಗರ 9 ಬ್ಲಾಕ್ 1334 24th A ಮೇನಲ್ಲಿ ನಮ್ಮ ಮನೆ ಇವತ್ತು ಇದೆ. ಆ ರೋಡಲ್ಲಿ ನಮ್ಮ ಅಮ್ಮ ನಿಂತುಕೊಂಡು ಆಕೆ ನೈಬರ್ಸ್, ನನ್ನ ತಾಯಿಯ ಗೆಳತಿಯರ ಹತ್ರ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸ್ತ್ರೀ ಹೇಳಿದ್ರಂತೆ ನಮ್ಮ ಅಮ್ಮನಿಗೆ, ಚಾಲಕ್ಕುಡಿ ಅಂತ ಒಂದು ಜಾಗ ಇದೆ, ಪೋಟ ಅಂತ, ಅಲ್ಲಿ ಡಿವೈನ್ ರಿಟ್ರೀಟ್ ಸೆಂಟರ್ ಇದೆ, ಅಲ್ಲಿ ನಿಮ್ಮ ಮಗನ ಕರ್ತ್ಕೊಂಡು ಹೋಗಿ ನಿಮ್ಮ ಮಗನಿಗೆ ಗುಣ ಆಗ್ತದೆ ಅಂತ. ಆಗ ನಮ್ಮ ಅಮ್ಮ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಹೇಳಿದ್ರು, ಏಪ್ರಿಲ್ 1994 ಅಲ್ಲಿ, ನಮ್ಮ ದೇವರುಗಳು ನಮ್ಮನ್ನ ಬಂದು ಕಾಪಾಡ್ರೆ ಸೇರಿ ನಾನು ಬೇರೆ ಜಾತಿ ದೇವ್ರನ್ನ ನಂಬಲ್ಲ ಅಂತ. ಆಕೆ ಹೇಳಿ 6 ತಿಂಗಳು ಪ್ರಿಯರೇ ನಮ್ಮಮ್ಮ ಯೇಸು ಸ್ವಾಮಿ ನಂಬುದ್ರು. ವಿದಿನ್ 6 months ಮೈ ಮದರ್ ಬಿಲೀವ್ಡ್ ಕ್ರೈಸ್ಟ್. ಆ ಒಂದು ದಿನ ನಾನು ಶಾಲೆಯಿಂದ ಬಂದೆ, ನಮ್ಮಮ್ಮ ರಕ್ಷಣೆ ಹೊಂದಿದ ದಿನ. ನಾನು ಶಾಲೆಯಿಂದ ಬಂದಾಗ ನಮ್ಮ ಅಮ್ಮ ಹೇಳಿದ್ರು, ಗುರು ಹಿಂಗಲಾಯ್ತು ಕಣೆ ಹಿಂಗಲಾಯ್ತು ಅಂತ. ನಾನು ಹೇಳಿದೆ, ಮುಕ್ಕೋಟಿ 3 ಇಟ್ಕೊಂಡಿದ್ದು, ಇದು 1 ಇಟ್ಕೋ ಅಂದೆ. ನಮ್ಮಮ್ಮನಿಗೆ ನಾನು ಗೇಲಿ ಮಾಡಿದೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ನನ್ನದೇ ಆದಂತ ಹೋರಾಟ, ನನ್ನದೇ ಆದಂತ ವೇದನೆ, ನನ್ನದೇ ಆದಂತ ಸಂಕಟಗಳು. ಆ ಸಮಯ ನನ್ನ ತಾಯಿಗೊಂದು ದಾಹ, ಆಕೆ ಗಂಡನಿಗೂ ಆಕೆ ಮಕ್ಕಳಿಗೂ ನನಗೆ ಆಕೆಗೆ ಸಿಕ್ಕಿದಂತ ಸಮಾಧಾನ ಸಿಗಬೇಕು ಅಂತ ಪದೇ ಪದೇ ನನ್ನನ್ನು ಆ ದೇವ ಸೇವಕರ ಮನೆಗೆ ನನ್ನ ಕರ್ಕೊಂಡು ಹೋಗಕ್ಕೆ ಪ್ರಾರಂಭ ಮಾಡಿದ್ರು. ದೇವರು ನನ್ನನ್ನು ಮುಟ್ಟಿದಂತ ದಿನ ಸಮೀಪಕ್ಕೆ ಬಂತು. ನವೆಂಬರ್ 30ನೇ ತಾರೀಕು 94ನೇ ಇಸ್ವಿ ಆ ದೇವ ಸೇವಕರ ಮನೆಗೆ ನನ್ನ ಕರೆದುಕೊಂಡು ಹೋದಾಗ ಅಲ್ಲಿ ಸಿಕ್ಕಿಂ ದೇಶದಿಂದ ಒಬ್ರು ಬ್ರದರ್ ಪಿಳ್ಳೈ ಎಂಬುದಾಗಿ, ನನ್ನ ಹಾಗೆ ಬ್ರಾಹ್ಮಣ ಹಿನ್ನೆಲೆಯಿಂದ ರಕ್ಷಣೆ ಹೊಂದಿದಂತ ಒಬ್ಬ ಸೇವಕ ಬಂದು ನನಗೆ ಅವರ ಅನುಭವ ಸಾಕ್ಷಿನ ಸುವಾರ್ತೆಯನ್ನು ಹೇಳಿದ್ರು. ನನಗೆ ಅವತ್ತೇನು ಮನದಟ್ಟಾಗ್ಲಿಲ್ಲ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ವಾಟ್ ಈಸ್ ಸೆಡ್. ಆದ್ರೆ ಅವರು ಹೇಳಿದಂತ ಮಾತುಗಳನ್ನ ಕೇಳಿ ಮನೆಗೆ ಬಂದೆ. ಆದ್ರೆ ದೇವರು ನನಗಾಗಿ ನೇಮಿಸಿದ ಆ ದಿನ ಬಂತು. ಡಿಸೆಂಬರ್ 3ನೇ ತಾರೀಕು ರಾತ್ರಿ 8:30 ಗಂಟೆಗೆ 94ನೇ ಇಸ್ವಿ ನನ್ನ ತಾಯಿ ಪುನಃ ಆ ಸೇವಕರ ಮನೆಗೆ ನನ್ನ ಕರೆದುಕೊಂಡು ಹೋದಾಗ ಅಲ್ಲಿ ಸೇವಕರ ಮಗ ಬ್ರದರ್ ಡೇವಿಡ್ ಎಂಬುದಾಗಿ ಅವರು 8:30 ಗಂಟೆಯಿಂದ 9:30 ಗಂಟೆ ತನಕ ನನ್ನ ಜೊತೆ ಕುಳಿತುಕೊಂಡು ನನಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನ ಆತನ ಸುವಾರ್ತೆ ನನಗೆ ಹಂಚಿದ್ರು. ಆ ದಿನದಲ್ಲಿ ಆತನ ಮಾತುಗಳನ್ನ ಕೇಳಿ ನಾನು ಬೆರಗಾಗಿ ಹೋದೆ. ವಿಗ್ರಹದ ಹಾಗೆ ಆತನ ಪಕ್ಕದಲ್ಲಿ ಕುಳಿತುಕೊಂಡು ಆತನ ಮಾತುಗಳನ್ನ ಕೇಳಿದೆ. ಯಾಕೆ? ವೈ ಐ ಫೌಂಡ್ ದೀಸ್ ವರ್ಡ್ಸ್ ವೇರ್ ಯುನೀಕ್. ಆತನ ಬಾಯಿಂದ ಬಂದ ಮಾತುಗಳು ಯಾಕೆ ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ನನ್ನ 17 ವಯಸ್ಸಿನಲ್ಲಿ 1 ನಿಮಿಷನೂ ನನ್ನ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿದವ್ರು ಯಾರು ಇರಲಿಲ್ಲ. ಆದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂತ ಯಾವುದೋ ಒಬ್ಬ ವ್ಯಕ್ತಿ, ದೇವರ ಪ್ರೀತಿಯಿಂದ ತುಂಬಿದಂತ ವ್ಯಕ್ತಿ ನನ್ನನ್ನ ಪ್ರೀತಿ ಮಾಡಿ ಆ 1 ಗಂಟೆಗಳ ಕಾಲ ಪ್ರಿಯರೇ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ. ನನ್ನ ಜೀವನದಲ್ಲಿ ಬಂದವ್ರು ಏನ್ ಹೇಳೋರು ಗೊತ್ತಾ? ಕ್ಯಾರೆಟ್ ತಿನ್ನು, ಸೊಪ್ಪು ತಿನ್ನು, ಮೊಟ್ಟೆ ತಿನ್ನು, ಬನಶಂಕರಿ ಮಂಗೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚು, ಸೀರೆ ಉಡ್ಸು, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳಿನ ದೀಪ ಹಚ್ಬಿಟ್ಟು 7 ಸುತ್ತು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ಬೃಂದಾವನನ 7 ಪ್ರದರ್ಶನೆ ಮಾಡು, ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯಂಗೆ ಅಡ್ಡ ಬೀಳು, ಇದೇ ಹೇಳೋರೇ ಹೊರತು ನನ್ನ ಜೀವನ ನೀನ್ ಚೆನ್ನಾಗಿರ್ತೀಯ, ಸುಖವಾಗಿರ್ತೀಯ, ನಿನ್ ಜೀವನ ಪರ್ಪಸ್ ಇದೆ ಅಂತ ಯಾರು ಹೇಳಿಲ್ಲ. Who knows that man has a purpose except a Christian? ಮನುಷ್ಯನ ಜೀವನದಲ್ಲಿ ಒಂದು ಉದ್ದೇಶ ಇದೆ ಅಂತ ಯಾರಿಗೆ ಗೊತ್ತು? ಕ್ರಿಸ್ತನನ್ನು ಅನುಭವಿಸಿರುವಂತ ವ್ಯಕ್ತಿಯನ್ನು ಹೊರತುಪಡಿಸಿ ನೋ ಮ್ಯಾನ್, ನೋ ವುಮನ್ ಕ್ಯಾನ್ ನೋ ದಟ್ ದೇರ್ ಇಸ್ ಎ ಪರ್ಪಸ್ ಇನ್ ಲೈಫ್ ಇಫ್ ಹಿ ಇಸ್ ನಾಟ್ ಹ್ಯಾವಿಂಗ್ ಜೀಸಸ್. ಯೇಸು ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಉದ್ದೇಶ ಇಲ್ಲ.
ಆದ್ರೆ ಆ ಭಕ್ತ ನನ್ನೊಟ್ಟಿಗೆ 1 ಗಂಟೆಗಳ ಕಾಲ ಯೇಸುನ ಸುವಾರ್ತೆಯನ್ನು ಹೇಳಿದ. ಐ ಜಸ್ಟ್ ಹರ್ಡ್ ದ ಗಾಸ್ಪಲ್. 9:30 ಮನೆಯಿಂದ ಬರ್ತಾ ನಮ್ಮಮ್ಮನ ಹೆಗಲ ಮೇಲೆ ಕೈ ಹಾಕಿ ಹೇಳಿದೆ, 1994 ಅಲ್ಲೇ ಇದ್ದೀನಿ, 2011ಗೆ ಬರಕ್ಕೆ ಇನ್ನು 17 ಇಯರ್ಸ್ ಆಗತ್ತೆ, ಸ್ವಲ್ಪ ಇರಿ, ಓಕೆ. ನಮ್ಮಮ್ಮನಿಗೆ ಹೆಗಲ ಮೇಲೆ ಕೈ ಹಾಕಿ ಹೇಳ್ದೆ, ಅಮ್ಮ ಇದರಲ್ಲಿ ಏನೋ ಇದೆ ಅಂದೆ. ಇದರಲ್ಲಿ ಅಂದ್ರೆ ಏನಲ್ಲಿ? ಯೇಸುವಿನಲ್ಲಿ. ನಾನು ಇವತ್ತು ಆಕೆಗೆ ಹೇಳ್ದೆ, ನಾನು ಇದುವರೆಗೂ ನಾನು ಏನೆಲ್ಲಾ ಮಾಡ್ತಿದ್ನೋ ಅದೆಲ್ಲ ತಪ್ಪು, ನಾನು ಇವತ್ತು ನಂಬ್ತೇನೆ ಯೇಸುವೆ ನಿಜವಾದ ದೇವರು ಅಂತ. ಆವತ್ತು ರಾತ್ರಿ ನನ್ನ ಬಾಯಲ್ಲಿ ಮೊಟ್ಟ ಮೊದಲನೇದಾಗಿ ಐ ಕನ್ಫೆಸ್ ದ ಲಾರ್ಡ್ ಜೀಸಸ್ ವಿತ್ ಮೈ ಮೌತ್. ಆವತ್ತು ರಾತ್ರಿ ನನ್ನ ಪಾಪಗಳನ್ನ ಅರಿಕೆ ಮಾಡಿ ಯೇಸುವನ ನನ್ನ ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ಅಂಗೀಕರಿಸಿದೆ. ಯೇಸುವನ ರಕ್ಷಕನಾಗಿ ಅಂಗೀಕಾರ ಮಾಡಿದಂತ ಆ ರಾತ್ರಿಯಲ್ಲಿ ನಾನು 17 ವರ್ಷದಿಂದ ನನ್ನ ಹೃದಯದ ಮೇಲೆ ಹೊತ್ತಂತ ಆ ಭಾರ ಇಕ್ಲೆಸ್ಲಿ ಲೆಫ್ಟ್ ಮೀ. ನನ್ನ ಹೃದಯವನ್ನು ಬಿಟ್ಟು ಹೋಗುವುದನ್ನು ಅನುಭವಿಸಿ ಆಕಾಶದಲ್ಲಿ ಹಾರುವ ಹಕ್ಕಿಯ ಹಾಗೆ ಲೋಕ ಕೊಡಲಾರದ, ನನ್ನ ಬ್ರಾಹ್ಮಣ ಧರ್ಮ ಕೊಡದಂತ ಯಾವ ಸಾಧು ಸಂತ, ಯಾವ ಫಿಲಾಸಫಿ, ಯಾವ ರಿಲಿಜಿಯನ್, ಯಾವ ಟ್ರೆಡಿಷನ್, ಯಾವ ಕಸ್ಟಮ್, ಯಾವ ಬಿಲೀಫ್, ಯಾವ ಫೇತ್ ಕೊಡಲಾರದಂತ ಆ ಸಮಾಧಾನ ಯೇಸು ನನಗೆ ಅವತ್ತು ಕೊಟ್ಟ. ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ, ದ ಪೀಸ್ ವಿಚ್ ಜೀಸಸ್ ಗೇವ್ ಮೀ 16 years back, ಐ ಆಮ್ ಹ್ಯಾವಿಂಗ್ ದ ಸೇಮ್ ಪೀಸ್ ಈವನ್ ಟುಡೇ. ಇವತ್ತು 16 ವರ್ಷ ಆದ ಮೇಲೂ ಯೇಸು ಆ ದಿನದಲ್ಲಿ ನನಗೆ ಕೊಟ್ಟಂತ ಸಮಾಧಾನ ಇವತ್ತು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾನು ನನ್ನ ಜೀವನವನ್ನ ಮಾಡ್ತಾ ಇದ್ದೇನೆ. 16 ವರ್ಷದಿಂದ ಆತನನ್ನ ಹಿಂಬಾಲಿಸ್ತಾ ಇದ್ದೇನೆ, ಆತನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೇನೆ. ಓ ವಾಟ್ ಎ ಗ್ರೇಟ್ ಗಾಡ್ ಹಿ ಈಸ್, ವಾಟ್ ಎ ಲವಿಂಗ್ ಗಾಡ್. ಅನುಭವಿಸಿ ಪ್ರಿಯರೇ, ಕೂತಿರೋ ಜಾಗದಲ್ಲಿ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವಿಸೋದು ನೋಡ್ರಿ. ಸುಮ್ಮನೆ ಕಣ್ಣು ಬಿಟ್ಕೊಂಡು ಬಾಯಿ ತೆರ್ಕೊಂಡು ಸಾಕ್ಷಿ ಕೇಳಬೇಡಿ. Just taste him where you are. Sense his presence with you. ಆತನ ಪ್ರಸನ್ನತೆ ನಿಮ್ಮ ಮೊದಲು ಅನುಭವಿಸ್ರಿ. Who can love you more than Jesus? Does your wife love you? Does your husband love you? Do your parents love you more than Jesus? Nobody. ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿ, nobody. ಅರೆ ನನ್ನ ಅನುಭವ ಏನು ಗೊತ್ತಾ? There is somebody who loves you more than anybody. That somebody is Christ. ಎಲ್ಲರಿಗಿಂತ ನಮ್ಮನ್ನ ಪ್ರೀತಿ ಮಾಡುವ ದೇವರು ಯೇಸು. ನಾನು ಯೇಸುವಿನ ರಕ್ಷಕನಾಗಿ ಅಂಗೀಕಾರ ಮಾಡಿದ ದಿನದಿಂದ ನನ್ನ ಜೀವನ ಸಂಪೂರ್ಣವಾಗಿ ಮಾರ್ಪಡುತ್ತಾ ಬಂದು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಾನು ಬೆಳೆಯುತ್ತಾ ಬಂದೆ. ವಾಕ್ಯದಲ್ಲಿ ಪ್ರಾರ್ಥನೆ ಬೆಳೀತಾ ಬಂದ ಸಮಯದಲ್ಲಿ ಮೇ 17ನೇ ತಾರೀಕು 95ನೇ ಇಸ್ವಿಯಲ್ಲಿ ನನಗೆ ದೆಹಲಿ ಪಟ್ಟಣದಲ್ಲಿ ದೀಕ್ಷಾ ಸ್ನಾನವಾಯಿತು. ಐ ವಾಸ್ ಬ್ಯಾಪ್ಟೈಸ್ಡ್ ಇನ್ ಡೆಲ್ಲಿ. ದೀಕ್ಷಾ ಸ್ನಾನ ತೆಗೆದುಕೊಂಡು 21 ದಿನ ಪ್ರಿಯರೇ, ದೀಕ್ಷಾ ಸ್ಥಾನ ತಗೊಂಡು 21 ದಿನ, ಜೂನ್ 8ನೇ ತಾರೀಕು 90ನೇ ಇಸ್ವಿ, ನನ್ನ ಜೀವನದಲ್ಲಿ ಒಂದು ಮರೆಯಲಾರದಂತ ಒಂದು ದಿನ. ನನ್ನ ದೇಹದಲ್ಲಿ ಒಂದು ಭಯಂಕರವಾದ ಕಾಯಿಲೆ ಆ ದಿನದಲ್ಲಿ ಬಂತು. ಬೆಳಗ್ಗೆ 9:30 ಗಂಟೆಗೆ ಸಮ್ಮರ್ ವೆಕೇಶನ್ಸ್ ಇತ್ತು. ಬೆಳಗ್ಗೆ 9:30 ಗಂಟೆಗೆ ಎದ್ದು ಟಾಯ್ಲೆಟ್ಗೆ ಹೋಗ್ತೇನೆ. ನನಗೆ ಮೂತ್ರ ಮಾಡಕ್ ಆಗ್ಲಿಲ್ಲ. ನನ್ನ ತಂದೆನ ಬಂದು ಕೇಳಿದೆ, ಅಪ್ಪ ನನಗೆ ಮೂತ್ರ ಮಾಡಕ್ ಆಗ್ತಾ ಇಲ್ಲ ಅಂತ. ನನ್ನ ತಂದೆ ಹೇಳಿದ್ರು, ಡೆಲ್ಲಿ ಹೀಟ್ ಕಣೋ, ದೇಹ ತುಂಬಾ ಉಷ್ಣ ಆಗ್ಬಿಟ್ಟಿದೆ, ನೀರು ಕುಡಿ, ನಿನಗೆ ಬೇಗ ಯೂರಿನ್ ಪಾಸ್ ಮಾಡ್ತೀಯ ಅಂತ. ನನ್ನ ತಂದೆ ಮಾತನ್ನ ಕೇಳಿ ಲೀಟರ್ ಗಟ್ಲೆ ನೀರು ಕುಡಿದೆ. ಬೆಳಗ್ಗೆ 9:30ಯಿಂದ ಸಾಯಂಕಾಲ 4:15, 5:00 ತನಕ ಎಲ್ಲಾ ವಿಧವಾದ ಲಿಕ್ವಿಡ್ಸ್ ನಾನು ಸೇವನೆ ಮಾಡಿದೆ. 4:15 ಆಯ್ತು, 5:15 ಆಯ್ತು, 6:15 ಆಯ್ತು, 7:15 ಆಯ್ತು, 10:00 ಆಯ್ತು, ನನಗೆ ಯೂರಿನ್ ಪಾಸ್ ಮಾಡಕ್ ಆಗ್ಲಿಲ್ಲ. ನನ್ನ ಹೊಟ್ಟೆ ಒಂದು 6 ತಿಂಗಳ ಒಂದು ಗರ್ಭಿಣಿ ಸ್ತ್ರೀಯ ಹೊಟ್ಟೆ ಎಷ್ಟು ದಪ್ಪ ಇರ್ತದೋ ಅಷ್ಟು ದಪ್ಪ ನನ್ನ ಹೊಟ್ಟೆ ಊದ್ಕೊಂಡ್ ಬಿಡ್ತು. ನಿಂತ್ಕೊಳಕ್ ಆಗ್ತಾ ಇಲ್ಲ, ಕೂತ್ಕೊಳಕ್ ಆಗ್ತಾ ಇಲ್ಲ, ಮಲ್ಕೊಳಕ್ ಆಗ್ತಾ ಇಲ್ಲ, ಮಾತಾಡಕ್ ಆಗ್ತಾ ಇಲ್ಲ, ಬೊಗ್ಗಕ್ ಆಗ್ತಾ ಇಲ್ಲ. ಭಯಂಕರವಾದ ನೋವು ನೋವು ನೋವು. ಎಕ್ಸ್ರೇ ಕ್ಲಿನಿಕ್ ಕರ್ಕೊಂಡು ಹೋಗಿ ಯೂರಿನರಿ ಬ್ಲಾಡರ್ ಅಲ್ಲಿ ಏನಾದ್ರು ಸ್ಟೋನ್ ಇದೆಯಾ ಅಂತ ನೋಡಿದ್ರೆ ನನ್ನ ಮೂತ್ರ ಚೀಲದಲ್ಲಿ ಯಾವ ಕಲ್ಲು ಇಲ್ಲ. ಹೋಮಿಯೋಪತಿ ಕ್ಲಿನಿಕ್ ಹೋಗಿ ಹೋಮಿಯೋಪತಿ ಔಷಧ ತೆಗೆದುಕೊಂಡೆ, ಮೂತ್ರ ಮಾಡಕ್ ಆಗ್ಲಿಲ್ಲ. ರಾತ್ರಿ 10:30 ಗಂಟೆಗೆ ನನ್ನ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗಿ ರಬ್ಬರ್ ಟ್ಯೂಬ್ ಕ್ಯಾಥೆಟರ್ ಹಾಕಿ ಯೂರಿನ್ ತೆಗೆದ್ರು. ಸುಮಾರು 2 ಲೀಟರ್ ಯೂರಿನ್ ಹೊರಗಡೆ ಬಂತು. 2 ಲೀಟರ್ ಯೂರಿನ್ ಹೊರಗಡೆ ಬಂದ ಮೇಲೆ ಒಂದು 3 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಒಂದು ಪ್ರೈವೇಟ್ ಯೂರಾಲಜಿಸ್ಟ್ ನ ಹೋಗಿ ಮೀಟ್ ಮಾಡಿದಾಗ ಆ ಯೂರಾಲಜಿಸ್ಟ್ ಹೇಳಿದ್ರು, ಇನ್ನು 2 ದಿವಸಗಳೇ ನಿಮ್ಗೆ ಆಪರೇಷನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂರಿನರಿ ಬ್ಲಾಡರ್ ಅಲ್ಲಿ ಇರುವಂತ ಇನ್ಫೆಕ್ಷನ್ ನಿಮ್ಮ ಕಿಡ್ನಿಗೆ ಹರಡಿ ನಿಮ್ಮ ಕಿಡ್ನಿ ಫೇಲ್ ಆಗಿ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ತದೆ. ನಿಮಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, 25 ಅಥವಾ 30 ಸಾವಿರ ರೂಪಾಯಿ ರೆಡಿ ಮಾಡಿ ಎಂಬುದಾಗಿ ಹೇಳಿದ್ರು. CMC ವೆಲ್ಲೋರಲ್ಲಿ ನನಗೆ ಏನ್ ಹೇಳಿದ್ರು, 79ನೇ ಇಸ್ವಿಲಿ ಅಂದ್ರೆ ನನ್ನ ದೇಹ ರಬ್ಬರ್ ಬಾಡಿ ಇರುವ ಕಾರಣದಿಂದ ನನ್ನ ದೇಹದಲ್ಲಿ ಯಾವ ಅಂಗಕ್ಕೂ ಯಾವುದೇ ವಿಧವಾದ ಶಸ್ತ್ರಚಿಕಿತ್ಸೆ ಮಾಡಬಾರದು ಎಂಬುದಾಗಿ ಹೇಳಿದ್ರು. ಆದ್ರೆ ಈ ಡೆಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ. ಆದ್ರೆ ಪ್ರಾರ್ಥನೆ ಮಾಡಿದ್ವಿ, ದೇವಸೇವಕರ ಕುಟುಂಬದೊಟ್ಟಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಿದಾಗ
ಡೆಲ್ಲಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಎಂಬುದಾಗಿ ಒಂದು ಹಾಸ್ಪಿಟಲ್ ಇದೆ, ಏಷ್ಯಾನಲ್ಲೇ ಒಂದು ದೊಡ್ಡ ಆಸ್ಪತ್ರೆ. ಆ ಆಸ್ಪತ್ರೆಗೆ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋದಕ್ಕಾಗಿ ಅಲ್ಲಿ ಹೋಗ್ರೆ ಎಂಬುದಾಗಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಾವು ಹೋದಾಗ, ಅಲ್ಲಿ ಹೋಗಬೇಕಾದ್ರೆ ಹಣ ಬೇಕು, ಇನ್ಫ್ಲುಯೆನ್ಸ್ ಬೇಕು. ನಮ್ಮ ಕುಟುಂಬಕ್ಕೆ ಎರಡೂ ಇರಲಿಲ್ಲ. ಆದರೆ ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ ಹೇಳೋ ಪ್ರಕಾರ, ಶೋಧನೆ ಬರುತ್ತಿರುವಾಗಲೇ ತಪ್ಪಿಸಿಕೊಳ್ಳೋದಕ್ಕೊಂದು ಮಾರ್ಗವನ್ನು ಸಿದ್ಧ ಮಾಡ್ತಾನೆಂಬುದಾಗಿ ಹೇಳೋ ವಾಕ್ಯದ ಪ್ರಕಾರ, ನಾನು ಆರಾಧನೆ ಮಾಡುತ್ತಿದ್ದ ಸಭೆಯಲ್ಲಿ ಇರುವಂತ ಒಬ್ಬ ದೇವ ಸೇವಕ ಏಮ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ಸೇವಕನ ಬಳಿ ಹೋಗಿ ಹೇಳಿದ್ವಿ. ಅವನು ಸಣ್ಣ ಚೀಟಿಯಲ್ಲಿ ಹಾಸ್ಪಿಟಲ್ ಸೀಲ್ ಹಾಕಿ ಒಂದು ಸಿಗ್ನೇಚರ್ ಹಾಕಿ ಕೊಟ್ರು. ಜುಲೈ 95ನೇ ಇಸ್ವಿಯಿಂದ ಸೆಪ್ಟೆಂಬರ್ 15ನೇ ತಾರೀಕು 95ನೇ ಇಸ್ವಿ ತನಕ ನನ್ನ ಮೂತ್ರ ಚೀಲಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಧವಾದ ಪರೀಕ್ಷೆಗಳು, ಡೀಟೈಲ್ಡ್ ಎಕ್ಸಾಮಿನೇಷನ್ಸ್ ಡೆಲ್ಲಿ ಪಟ್ಟಣದಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಮಾಡಿ, ಸೆಪ್ಟೆಂಬರ್ 15ನೇ ತಾರೀಕು 95ನೇ ಇಸ್ವಿ ಫೈನಲ್ ರಿಪೋರ್ಟ್ಸ್ ನನಗೆ ಡಾಕ್ಟರ್ ಕೊಟ್ರು. ಅವತ್ತು ಜ್ವರದಿಂದ ಮನೆಯಲ್ಲಿ ಮಲಗಿದ್ದೆ. ನನ್ನ ತಂದೆ ಮತ್ತು ಆ ದೇವ ಸೇವಕರು ಆಸ್ಪತ್ರೆಗೆ ಹೋಗಿ ರಿಪೋರ್ಟ್ಸ್ ನ ತೆಗೆದುಕೊಂಡು ಬಂದು ನನ್ನ ತಂದೆ ಮಂಚದ ಪಕ್ಕ ಕುಳಿತುಕೊಂಡು ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಕೇಳಿದೆ, ಅಪ್ಪ ಯಾಕೆ ಅಳ್ತಾ ಇದ್ದೀರಾ ಅಂತ. ನನ್ನ ತಂದೆ ಹೇಳಿದ್ರು, ಗುರು ರಿಪೋರ್ಟ್ಸ್ ಬಂದ್ಬಿಡ್ತು ಕಣೋ ಅಂತ. ಅವಾಗ ನನ್ನ ತಂದೆನ ಕೇಳಿದೆ, ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ ಅಂತ. ಆಗ ನನ್ನ ತಂದೆ ಹತ್ಕೊಂಡು ಹೇಳಿದ್ರು, ಗುರುಪ್ರಸಾದ್, ಇನ್ಮೇಲೆ ನೀನ್ ಎಲ್ಲರ ಹಾಗೆ ಯೂರಿನ್ ಪಾಸ್ ಮಾಡಕ್ ಆಗಲ್ಲ ಕಣೋ, ಎಲ್ಲರ ಹಾಗೆ ನೀನ್ ಮೂತ್ರ ವಿಸರ್ಜನೆ ಮಾಡಕ್ ಆಗಲ್ಲ ಅಂದ್ರು. ಯಾಕೆ ಅಂತ ಕೇಳಿದೆ. ನಿನ್ನ ಮೂತ್ರಕೋಶ ಸತ್ತೋಗಿದೆ. ಯುವರ್ ಯೂರಿನರಿ ಬ್ಲಾಡರ್ ಇಸ್ ಡೆಡ್. ದಟ್ಸ್ ವೈ ಟಿಲ್ ಯು ಲಿವ್, ನೀನು ನಿನಗೆ ಜೀವ ಇರುವ ತನಕ ನೀನು ಪ್ರತಿ ದಿವಸ 2 ಸಾರಿ 3 ಸಾರಿ 4 ಸಾರಿ ರಬ್ಬರ್ ಟ್ಯೂಬ್ ಹಾಕಿನೇ ನೀನು ಯೂರಿನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಕಣೋ ಅಂತ ಹೇಳಿದ್ರು. ಕರ್ತನಲ್ಲಿ ಪ್ರಿಯರೇ, 15 ವರ್ಷಗಳಿಂದ ಒಂದು ಸತ್ತು ಹೋದ ಅಂಗವನ್ನು ನನ್ನ ದೇಹದಲ್ಲಿ ಇಟ್ಟುಕೊಂಡು ಜೀವಿಸ್ತಾ ಇದ್ದೀನಿ. ಫಾರ್ ದ ಪಾಸ್ಟ್ 15 years ಐ ಆಮ್ ಕ್ಯಾರಿಂಗ್ ಎ ಡೆಡ್ ಆರ್ಗನ್ ಇನ್ ಮೈ ಬಾಡಿ. 15 ವರ್ಷಗಳಿಂದ ಪ್ರತಿ ದಿವಸ 1 ಸಾರಿ 2 ಸಾರಿ 3 ಸಾರಿ 4 ಸಾರಿ ನಾನು ರಬ್ಬರ್ ಟ್ಯೂಬ್ ಹಾಕಿನೇ ನಾನು ಯೂರಿನ್ ಪಾಸ್ ಮಾಡಬೇಕು. ಡಾಕ್ಟರ್ಗಳು ಹೇಳಿದ್ರು, ಪ್ರಿಯರೇ, ನಿನ್ನ ಮೂತ್ರಕೋಶ ದೊಡ್ಡದಾಗ್ಬಿಟ್ಟಿದೆ. ಆ ಮೂತ್ರಕೋಶ ಕಿಡ್ನಿ ಅಲ್ಲ, ಯೂರಿನರಿ ಬ್ಲಾಡರ್ ಕಿಡ್ನಿ ಕಾಳು ಒಂದು ಬ್ಯಾಗ್ ಇರ್ತದೆ. ಆ ಮೂತ್ರಕೋಶ ದೊಡ್ಡದಾಗತ್ತೆ. ನಿನಗೆ ವಯಸ್ಸು ಆಗ್ತಾ 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 ಆ ಮೂತ್ರಕೋಶ ದೊಡ್ಡದಾಗ್ತಾ ಬರುತ್ತೆ. ಮೂತ್ರಕೋಶ ದೊಡ್ಡದಾಗ್ತಾ ಆಗ್ತಾ ಮೇಲಿರುವ ಕಿಡ್ನಿನ ಕಂಪ್ರೆಸ್ ಮಾಡುತ್ತೆ. ಕಿಡ್ನಿನ ಕಂಪ್ರೆಸ್ ಮಾಡಿ ನಿನ್ನ ಕಿಡ್ನಿ ಫೇಲ್ ಆಗುತ್ತೆ. ಡಾಕ್ಟರ್ ಡೆಲ್ಲಿನಲ್ಲಿ ಹೇಳಿದ್ರು, 1996 ಮೈಸೂರಿಗೆ ಬರೋದಕ್ಕೆ ಮುಂಚೆ 96 ಡಾಕ್ಟರ್ ಹೇಳಿದ್ರು, ವಿ ಕಾಂಟ್ ಗಿವ್ ಎನಿ ಗ್ಯಾರಂಟಿ ಫಾರ್ ಯೋರ್ ಲೈಫ್, ವಿ ಕ್ಯಾನ್ ಜಸ್ಟ್ ಸೇ ದಟ್ ಯು ಕ್ಯಾನ್ ಲಿವ್ ಫಾರ್ ಓನ್ಲಿ 6 months. ಇನ್ನು 6 ತಿಂಗಳು ಮಾತ್ರ ನೀನು ಜೀವಿಸಿದ್ರೆ ಜೀವಿಸಬಹುದು, ನಿನ್ನ ಜೀವನಕ್ಕೆ ನಾವು ಯಾವ ಗ್ಯಾರಂಟಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಯೂರಿನರಿ ಬ್ಲಾಡರ್ ಸತ್ತೋಗಿರ್ಬೋದು, ಆದ್ರೆ ನಾನು ನಂಬಿರುವ ದೇವರು ಸತ್ತಿಲ್ವಲ್ಲ. ನಾನು ನಂಬಿರುವ ದೇವರು ಜೀವಿಸುವ ದೇವರಲ್ಲ ಪ್ರಿಯರೇ. ಮೈ ಬ್ಲಾಡರ್ ಮೈ ಬಿ ಡೆಡ್, ಮೈ ಗಾಡ್ ಇಸ್ ನಾಟ್ ಎ ಡೆಡ್ ಗಾಡ್. He is not on the cross, he is not in the grave, he is alive. ಆತನು ಶಿಲುಬೆ ಮೇಲೆ ಇಲ್ಲ, ಆತನು ಸಮಾಧಿಯಲ್ಲಿಲ್ಲ, ಆತನು ಸತ್ತು ಎದ್ದು ಬಂದಿರುವ ಕಾರಣದಿಂದ 15 ವರ್ಷ ಆಯ್ತು ಪ್ರಿಯರೇ. ಇವತ್ತು ತನಕ ನನ್ನ ಕಿಡ್ನಿ ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ. ನನ್ನ ಕಿಡ್ನಿಗೆ ಇವತ್ತಿನ ತನಕ ಏನೂ ಆಗಿಲ್ಲ. 15 ವರ್ಷದಿಂದ ಡಾಕ್ಟರ್ ಹೇಳಿದ ಪ್ರಕಾರ 6 ತಿಂಗಳು ಮಾತ್ರ ನಿಮ್ಗೆ ಆಯುಷು ಅಂತ ಹೇಳಿದ್ರು. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ, ನನ್ನಲ್ಲಿ ದೇವರದೊಂದು ವಿಶೇಷವಾದ ಉದ್ದೇಶ ಇರುವ ಕಾರಣ ಎಸ್ ಬ್ಲೆಸ್ ಮೀ ವಿತ್ ಸಚ್ ಎ ಲಾಂಗ್ ಲೈಫ್. ವಿಜ್ಞಾನದ ಪ್ರಕಾರ, ವೈದ್ಯದ ಪ್ರಕಾರ 96ನೇ ಇಸ್ವಿಯಲ್ಲಿ ನಾನು ಗೊಟಕನ್ಬೇಕಾಗಿತ್ತು. ಆದ್ರೆ ಯೇಸು ಜೀವಿಸುವ ಕಾರಣ ನಾನಿವತ್ತು ಜೀವಿಸ್ತಾ ಇದ್ದೇನೆ. ಯೇಸು ಎದ್ದು ಬಂದಿರುವ ಕಾರಣ, ಆತನ ಪುನರುತ್ಥಾನ ಶಕ್ತಿ ನನ್ನ ಆತ್ಮದಲ್ಲಿ ನನ್ನ ದೇಹದಲ್ಲಿ ಚಲಿಸುತ್ತಿರುವ ಕಾರಣ ಇವತ್ತು ಆತನ ಸೇವಕನಾಗಿ, ಇವತ್ತು ಆತನ ಸುವಾರ್ತಕನಾಗಿ ಈ ಕರ್ನಾಟಕವನ್ನು ಸುತ್ತುತ್ತಾ ಆತನ ಸೇವೆ ಮಾಡುವಂತ ಮಹಾ ಕೃಪೆಯನ್ನ ನನ್ನ ಜೀವನದಲ್ಲಿ ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಕರ್ತನಿಗೆ ಈ ಸಮಯದಲ್ಲಿ ಸ್ತೋತ್ರ ಮಾಡ್ತೇನೆ. ಇವತ್ತಿನ ತನಕ ಪ್ರಿಯರೇ, ನನ್ನ ಕಿಡ್ನಿಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ. 96ನೇ ಇಸ್ವಿಯಲ್ಲಿ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾಗ ನಾನು BA ಮಾಡಕ್ಕೆ ಪ್ರಾರಂಭ ಮಾಡಿದೆ. ನನ್ನ ವಿದ್ಯಾಭ್ಯಾಸದ ಚರಿತ್ರೆಯಲ್ಲಿ ಒಂದು ಟೆಸ್ಟ್ ಅಲ್ಲೂ ನಾನು ಫೇಲ್ ಆದವನಲ್ಲ. ಫೇಲ್ ಆಗದೇ ಇರುವಂತಹ ಸಮಯದಲ್ಲಿ ಫೈನಲ್ ಇಯರ್ BA ನಲ್ಲಿ ನಾನು ಫೇಲ್ ಆದೆ. ದೆಹಲಿ ಪಟ್ಟಣದಿಂದ ನಾನು ಮೈಸೂರಿಗೆ ಬರುವಾಗ ನಾನು ವಾಕ್ಯನ ಓದುವಾಗ ದೇವರೊಂದು ವಾಗ್ದಾನ ಮಾಡಿದ್ರು. ಡಾಕ್ಟರ್ ನೀ ಸತ್ತೋಗ್ತಾ ಅಂತ ಹೇಳಿದಾರಲ್ಲ, ದೇವರೇ ನೀನೇ ಹೇಳ್ತೀಯ ಅಂತ ನಾನು ವಾಕ್ಯ ತೆಗೆಯುವಾಗ ದೇವರು ಯೋಹಾನ 11ನೇ ಅಧ್ಯಾಯ 4ನೇ ವಚನ ವಾಗ್ದಾನವಾಗಿ ಕೊಟ್ರು. ಈ ರೋಗವು ಮರಣಕ್ಕಾಗಿ ಬಂದಿಲ್ಲ, ನನ್ನ ನಾಮದ ಮಹಿಮೆಗಾಗಿ ಬಂದಿದೆ. ಇದರ ಮೂಲಕ ಮನುಷ್ಯ ಕುಮಾರನು ಮಹಿಮೆ ಹೊಂದುತ್ತಾನೆ ಎಂಬಂತ ವಾಗ್ದಾನ ಯೇಸು ನನಗೆ ಮಾಡಿದ ಕಾರಣ ಆ ವಾಗ್ದಾನವನ್ನು ಬಿಗಿಯಾಗಿ ಹಿಡಿದು ಇವತ್ತಿನ ತನಕ ಆ ವಾಗ್ದಾನದ ಮೇರೆಗೆ ನಾನು ಜೀವನ ಮಾಡ್ತಾ ಇದ್ದೇನೆ. ಹೋದ ಜನ್ಮದಲ್ಲಿ ನೀವೇನ್ ಪಾಪ ಮಾಡಿದ್ದೀರೋ ಅದಕ್ಕೆ ಗುರುಪ್ರಸಾದಿಗೆ ಹುಟ್ಟಿದ್ದಾನೆ ಎಂಬುದಾಗಿ ನನ್ನ ನೆಂಟರು ಪ್ರಶ್ನೆ ಮಾಡಿದ್ರಲ್ಲ, ನನ್ನ ತಾಯಿ ಮುಂದಿನ ಸತ್ಯವೇದವನ್ನು ಓದುವಾಗ ಯೇಸು ಆಕೆಯ ಒಟ್ಟಿಗೆ ವಾಕ್ಯದ ಮೂಲಕ ಯೋಹಾನ
9ನೇ ಅಧ್ಯಾಯ 3ನೇ ವಚನದಲ್ಲಿ ಮಾತನಾಡಿದ, ಇದು ಈತನು ಮಾಡಿದ ಪಾಪವಲ್ಲ, ಈತನ ತಂದೆ ತಾಯಿಗಳು ಮಾಡಿದ ಪಾಪವಲ್ಲ, ದೇವರು ಕೃತ್ಯಗಳು ಈತನಲ್ಲಿ ತೋರ್ಪಡುವುದಕ್ಕಾಗಿ ಇವನಿಗೆ ಹುಟ್ಟಿದ್ದಾನೆ ಎನ್ನುವಂತ ಒಂದು ಉತ್ತರ ನನ್ನ ತಾಯಿಗೆ ಸತ್ಯವೇದದ ಮೂಲಕ ಸಿಕ್ಕಿತ್ತು. ಆ ದಿನದಿಂದ ನನ್ನ ತಾಯಿ ಹೇಳಿದ್ರು, ಪ್ರಿಯರೇ, ಇನ್ನು ಮೇಲೆ ಗುರು ನಾನು ನಿನಗಾಗಿ ಅಳೋದಿಲ್ಲ, ಯಾಕೆಂದ್ರೆ ದೇವರು ನನಗೆ ತಿಳಿಸ್ಬಿಟ್ಟ ನಿನ್ನ ಭೂಮಿಗೆ ಯಾಕೆ ಕರೆದುಕೊಂಡು ಬಂದಿದ್ದೇನೆ ಅಂತ. ಸೊ ಟುಡೇ my dear friends, my parents do not cry because I am like this. My parents are shedding tears of joy because I am a servant of God. ನನ್ನ ತಂದೆ ತಾಯಿಗಳು ಕಣ್ಣೀರು ಇಡ್ತಾ ಇದ್ದಾರೆ, ಆನಂದದ ಕಣ್ಣೀರು ಇಡ್ತಾರೆ. ಯಾಕೆಂದ್ರೆ ಇವತ್ತು ಅವರ ಮಗ ದೇವರ ಸೇವೆ ಮಾಡ್ತಾ ಇದ್ದಾನೆ ಎನ್ನುವಂತ ಕಾರಣದಿಂದ. ಫೈನಲ್ ಇಯರ್ BL ಅಲ್ಲಿ ಫೇಲ್ ಆದೆ. ಯಾಕೆ ಫೇಲ್ ಆದೆ ಗೊತ್ತಿಲ್ಲ, ಆದ್ರೆ ಆವತ್ತು ನಾನು ಫೇಲ್ ಆಗಿಲ್ಲ ಅಂದ್ರೆ ಇವತ್ತು ನಾನು ಹಿಸ್ಟ್ರಿ ಪ್ರೊಫೆಸರ್ ಆಗಿ ಯಾವುದೋ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ದೆ. ದೇವರದೊಂದು ಉದ್ದೇಶ ಇತ್ತು. ಕಣ್ಣಿನಲ್ಲಿ ಸಮಸ್ಯೆಗಳು ಬಂತು, ಸಪ್ಲಿಮೆಂಟರಿ ಎಕ್ಸಾಮ್ ಬರಿಬೇಕು ಅಂತ ಕಣ್ಣಿನ ಸಮಸ್ಯೆ ಬಂತು. 2000 ಇಸ್ವಿಯಲ್ಲಿ ಮೈಸೂರಿನ ಕಣ್ಣಿನ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗಳು ಮಾಡಿಸಿದಾಗ ನನ್ನ ಕಣ್ಣಿನ ಗ್ಲೋಕೋಮಾ ಎನ್ನುವಂತ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿದ್ರು. ಈ ಕಾಯಿಲೆಗೆ ಸಂಪೂರ್ಣವಾದ ಸ್ವಸ್ಥತೆ ಇಲ್ಲ. ಮಾತ್ರೆಗಳನ್ನ ತೆಗೆದುಕೊಂಡು ಡ್ರಾಪ್ಸ್ ಹಾಕಿಕೊಂಡು ಆ ರೋಗ ಮುಂದುವರಿಯದಂತೆ ನಿಯಂತ್ರಣ ಇಟ್ಟುಕೊಳ್ಬೇಕೇ ಹೊರತು ಇದು ಕಂಪ್ಲೀಟ್ ಕ್ಯೂರ್ ಇಲ್ಲ. ಕಾಲಕ್ರಮೇಣ ನನ್ನ ಕಣ್ಣಿನ ದೃಷ್ಟಿಯನ್ನು ನಾನು ಕಳ್ಕೊಳ್ತಾ ಬಂದೆ. ಆ ಸಮಯ ನನ್ನ ದೇವರು ಪೂರ್ಣಾವಧಿ ಸೇವೆ ಕರೆದ್ರು. ಏಪ್ರಿಲ್ 9ನೇ ತಾರೀಕು ದೇವರು ನನ್ನ ಪೂರ್ಣಾವಧಿ ಸೇವೆ ಕರೆದ್ರು. ಕಾಲಕ್ರಮೇಣ ಐ ಸ್ಟಾರ್ಟ್ ಲೂಸಿಂಗ್ ಮೈ ಐಸೈಟ್. ಕಲರ್ ಬ್ಲೈಂಡ್ನೆಸ್ ಬಂತು, ಮುಖಗಳೆಲ್ಲ ಕಾಣ್ತಾ ಇಲ್ಲ. ಕೊನೆಯಾಗಿ ಎಂತ ಸ್ಥಿತಿ ಬಂದು ನನಗೆ ಸತ್ಯವೇದ ಓದುವಂತ ದೃಷ್ಟಿಯು ನನ್ನ ಕಣ್ಣಿಂದ ಹೊರಟೋಯ್ತು. ಎಷ್ಟೋ ಜನ ಆಡಿಯೋ CDs ತೆಗೆದುಕೊಂಡು ಬಂದ್ರು, ಆಡಿಯೋ ಕ್ಯಾಸೆಟ್ಸ್ ತೆಗೆದುಕೊಂಡು ಬಂದ್ರು, ಏನು ಕೇಳಿದ್ರು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಕೊನೆಯಾಗಿ ಎಂತ ದೊಡ್ಡ ಅಕ್ಷರಗಳು ಬೈಬಲ್ ಇಟ್ಕೊಂಡ್ರು ನನ್ನ ಕಣ್ಣು ಕಾಣ್ತಾ ಇಲ್ಲ. ಸ್ಲೋಲಿ ಐ ಸ್ಟಾರ್ಟೆಡ್ ಬಿಕಮಿಂಗ್ ಬ್ಲೈಂಡ್. 2003ನೇ ಇಸ್ವಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ NR ಕಾಲೋನಿ ಎಂಬುದಾಗಿ ಒಂದು ಸ್ಥಳ ಇದೆ. ಅಲ್ಲಿ ಕಾರ್ತಿಕ್ ನೇತ್ರಾಲಯ ಎನ್ನುವಂತ ಐ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ HS ರವೀಂದ್ರ ಅವರ ಪರಿಚಯ ನನಗಾಯ್ತು. ಅವರ ಪರಿಚಯ ನನಗಾದಾಗ ಅವರು ಹೇಳಿದ್ರು, ನಿಮಗೆ ಕಣ್ಣಿನಲ್ಲಿ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು ಬೇಗ ಕುರುಡಾಗ್ಬಿಡ್ತೀರಾ ಅಂತ. ಆದ್ರೆ ನಾವು ಡಾಕ್ಟರ್ಗೆ ಕೇಳಿದ್ವಿ, ಡಾಕ್ಟ್ರೇ ಈ ತರ ಆಪರೇಷನ್ ಮಾಡಬಾರ್ದು ಅಂತ ಹೇಳಿದಾರಲ್ಲ ಅಂತ. ಆದ್ರೆ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು ಅಂತ. ದೇವರ ಕೃಪೆಯಿಂದ ಎಡಗಣ್ಣಿನಲ್ಲಿ ಬಲಗಣ್ಣಿನಲ್ಲಿ 2 ಕಣ್ಣಿನಲ್ಲಿಯೂ 2003ನೇ ಇಸ್ವಿಯಲ್ಲಿ ಫೆಬ್ರವರಿನಲ್ಲಿ ಒಂದು ಕಣ್ಣಿನಲ್ಲಿ, ಅಕ್ಟೋಬರ್ ಅಲ್ಲಿ ಮತ್ತೊಂದು ಕಣ್ಣಿನಲ್ಲಿ ಗರಿಷ್ಠ ಪಕ್ಷದ ನರಗಳಲ್ಲಿರುವ ಜೀವ ತೆಗೆದು ಬಿಟ್ಟಿದೆ. ಅದಕ್ಕೇನೆ ನಿಮ್ಮ 2 ಕಣ್ಣಿನಲ್ಲಿಯೂ ಸೇರಿಸಿ 40% ಮಾತ್ರ ನಿಮ್ಗೆ ದೃಷ್ಟಿ ಇರೋದು ಅಂತ. ಟುಡೇ ಐ ಡೋಂಟ್ ಹ್ಯಾವ್ 100% ಐಸೈಟ್. ಇವತ್ತು ನಾನು 40% ದೃಷ್ಟಿ ಇಟ್ಕೊಂಡು ಜೀವಿಸ್ತಾ ಇದ್ದೇನೆ. 2 ಕಣ್ಣಿನಲ್ಲಿ ಆಪರೇಷನ್ ಆದ್ಮೇಲೆ ದೇವರು 2 ಅದ್ಭುತಗಳನ್ನ ಕಣ್ಣಿನಲ್ಲಿ ಯೇಸು ಸ್ವಾಮಿ ಮಾಡಿದ್ರು. ಮೊದಲನೇ ಅದ್ಭುತ -15 -16 ಪವರ್ ಇರುವಂತಹ ಪವರ್ ಆಪರೇಷನ್ ಆದ್ಮೇಲೆ ಕಂಪ್ಲೀಟ್ ಝೀರೋಗೆ ಬಂತು, ನಾರ್ಮಲ್ ಪವರ್ಗೆ ಬಂತು. ನನ್ನ ಡಾಕ್ಟರ್ನ ಅಸಿಸ್ಟೆಂಟ್ ಹೇಳಿದ್ರು, ಮಿಸ್ಟರ್ ಗುರುಪ್ರಸಾದ್, ದಿಸ್ ಡಸಂಟ್ ಹ್ಯಾಪನ್ ಟು ಎವ್ರಿಬಡಿ, ಇಟ್ ಹ್ಯಾಸ್ ಹ್ಯಾಪನ್ ಟು ಯು. ಇದು ಎಲ್ಲರಿಗೂ ಆಗೋದಿಲ್ಲ, ಇದು ನಿಮಗಾಗಿದೆ ಎಂಬುದಾಗಿ ಹೇಳಿದ್ರು. ಅದಾದ್ಮೇಲೆ ಯೇಸು ಮತ್ತೊಂದು ಅದ್ಭುತ ಮಾಡಿದ. ನನ್ನ 2 ಕಣ್ಣಿನಲ್ಲಿರುವಂತಹ ಆಪ್ಟಿಕ್ ನರ 99% ಸತ್ತೋಗಿದೆ. ನಿಮ್ಮ ಕಣ್ಣಿನಲ್ಲಿರುವಂತ ಆಪ್ಟಿಕ್ ನರ ಅಂದ್ರೆ ನಿಮ್ಮ ಕಣ್ಣಿಗೂ ಮೆದುಳಿಗೂ ಕನೆಕ್ಟ್ ಮಾಡುವಂತ ನರ. ಆ ಕಣ್ಣಿಗೂ ಮೆದುಳಿಗೂ ಕನೆಕ್ಟ್ ಮಾಡುವಂತ ನರ ಆರೋಗ್ಯವಾಗಿದ್ರೆ ಮಾತ್ರನೇ ಕಣ್ಣು ಸ್ಪಷ್ಟವಾಗಿ ಕಾಣೋದು. ನಿಮ್ಮ ಕಣ್ಣಿನಲ್ಲಿರುವಂತ ಆಪ್ಟಿಕ್ ನರ ರೋಜಾ ಹೂವಿನ ಬಣ್ಣ, ಆದ್ರೆ ನನ್ನ 2 ಕಣ್ಣಿರುವಂತ ಆಪ್ಟಿಕ್ ನರ ಬಿಳಿ ಬಣ್ಣ. ಇನ್ ಬೋತ್ ಮೈ ಐಸ್ ಮೈ ಆಪ್ಟಿಕ್ ನರ್ವ್ಸ್ ಆರ್ ಚಾಕ್ ಪೀಸ್ ವೈಟ್ ಇನ್ ಕಲರ್. ಡಾಕ್ಟರ್ಗಳು ಹೇಳಿದ್ರು, ಮೆಡಿಕಲ್ ಸೈನ್ಸ್ ಪ್ರಕಾರ ಯು ಆರ್ ಎ ಟೋಟಲಿ ಬ್ಲೈಂಡ್ ಮ್ಯಾನ್. ಮೆಡಿಕಲ್ ಸೈನ್ಸ್ ಪ್ರಕಾರ, ವೈದ್ಯರ ಪ್ರಕಾರ ನಿನಗೆ ಕಣ್ಣೇ ಕಾಣಬಾರದು, ಆದ್ರೆ ಇವತ್ತು ನಿನಗೆ ಕಣ್ಣು ಕಾಣ್ತಾ ಇದೆ. ಯುವರ್ ಗಾಡ್ ಹ್ಯಾಸ್ ಡನ್ ಎ ಮಿರಾಕಲ್ ಇನ್ ಯೋರ್ ಲೈಫ್ ಅಂತ. ವಿಜ್ಞಾನದ ಪ್ರಕಾರ ಪ್ರಿಯರೇ, ವೈದ್ಯರ ಪ್ರಕಾರ ನನಗೆ ಕಣ್ಣೇ ಕಾಣಬಾರದು, ಯಾಕೆಂದ್ರೆ ನನ್ನ 2 ಕಣ್ಣಿನಲ್ಲಿಯೂ ಆಪ್ಟಿಕ್ ನರಗಳು ಸತ್ತೋಗಿದೆ. ಬಟ್ ಟುಡೇ ಐ ಆಮ್ ಏಬಲ್ ಟು ಸಿ. 100% ಕಾಣ್ತಾ ಇಲ್ಲ, ಆದ್ರೆ ನನ್ನ ದಿನಚರಿ ಜೀವನವನ್ನ ನಡೆಸುವಂತ ದೃಷ್ಟಿಯನ್ನ ದೇವರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಡಾಕ್ಟರ್ನ ಕೇಳಿದೆ, ಡಾಕ್ಟರ್ ಬೈಬಲ್ ಓದಬಹುದಾ ಅಂತ. ಡಾಕ್ಟರ್ ಹೇಳಿದ್ರು, ನಿಮ್ಮ ಕಣ್ಣು ಎಷ್ಟು ವೀಕ್ ಆಗಿದೆ ಅಂದ್ರೆ ಯಾವುದೇ ವಿಧವಾದ ಸಣ್ಣ ಅಕ್ಷರಗಳನ್ನ ನಿಮ್ಗೆ ನೋಡೋಕ್ ಆಗೋದಿಲ್ಲ ಅಂತ. ಏನ್ ಮಾಡ್ಬೇಕು ಡಾಕ್ಟರ್ ಅಂತ ಕೇಳಿದಾಗ, ಡಾಕ್ಟರ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದು ಎಕ್ವಿಪ್ಮೆಂಟ್ ಇದೆ, ವಿಷನ್ ಮ್ಯಾಗ್ನಿಫೈಯರ್ ಅಂತ. ಆ ಎಕ್ವಿಪ್ಮೆಂಟ್ ಡೆಲ್ಲಿನಲ್ಲಿ ಮೆಡ್ರಾಸ್ ಅಲ್ಲಿ ಮಾತ್ರ ಸಿಗೋದು. ಆ ಎಕ್ವಿಪ್ಮೆಂಟ್ ಸಹಾಯದಿಂದ ನೀವು ಓದಿದ್ರೆ ಓದಬಹುದು ಅಂತ ಹೇಳಿದ್ರು. ದೇವರು ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ 2004ನೇ ಇಸ್ವಿಯಲ್ಲಿ ಚೆನ್ನೈಯಲ್ಲಿರುವಂತಹ ಶಂಕರ್ ನೇತ್ರಾಲಯ ಎನ್ನುವಂತ ಆಸ್ಪತ್ರೆಯಲ್ಲಿ ನನಗೊಂದು ಕ್ಯಾಮರಾ, ವಿಷನ್ ಮ್ಯಾಗ್ನಿಫೈಯರ್ ಎನ್ನುವಂತ ಒಂದು ಕ್ಯಾಮರಾನ ದೇವರು ಆಶ್ಚರ್ಯವಾಗಿ ಒದಗಿಸಿಕೊಟ್ರು. ಆ ಕ್ಯಾಮರಾನ ಟಿವಿಗೆ ಕನೆಕ್ಟ್ ಮಾಡಿ, ಆ ಕ್ಯಾಮರಾನ ಕಂಪ್ಯೂಟರ್ ಮೌಸ್ ತರ
ಬುಕ್ ಮೇಲೆ ಮೂವ್ ಮಾಡಿದ್ರೆ ಬುಕ್ಕಲ್ಲಿರುವಂತ ಪ್ರಿಂಟ್ ಟಿವಿ ಮಾನಿಟರ್ ಮೇಲೆ ಲಾರ್ಜ್ ಸೈಜ್ ಆಗಿ ಡಿಸ್ಪ್ಲೇ ಆಗ್ತದೆ. ಆ ರೀತಿ ಆ ಟಿವಿ ಮಾನಿಟರ್ ಅಲ್ಲಿ ಬರುವಂತಹ ಬೈಬಲ್ ಅಕ್ಷರಗಳನ್ನ ನೋಡಿ ನಾನು ಇವತ್ತು ಸತ್ಯವೇದವನ್ನು ಓದುವಂತದ್ದು. ನನ್ನ ಪ್ರಾಕೃತಿಕವಾದ ಕಣ್ಣಿನಿಂದ ನಾನು ಸತ್ಯವೇದವನ್ನು ಓದಕ್ ಆಗೋದಿಲ್ಲ. ಪುಲ್ಪಿಟ್ ಮೇಲೆ ಬೈಬಲ್ ಇದೆ, ಆದ್ರೆ ದೇವ್ರ ವಾಕ್ಯ ಓದಕ್ ಆಗಲ್ಲ. ಎಲ್ಲೇ ಹೋಗಿ ಪ್ರಸಂಗ ಮಾಡಿದ್ರು ಮನೆಯಲ್ಲಿ ಪ್ರಸಂಗವನ್ನ ಸಿದ್ಧ ಮಾಡಿಕೊಂಡು ಬರ್ತೇನೆ. ನನ್ನ ಹೆಂಡತಿ ಅಥವಾ ನನ್ನ ತಂದೆಯೊಟ್ಟಿಗೆ ಪ್ರಯಾಣ ಮಾಡಿದ್ರೆ ಏನಾದ್ರು ಪ್ರಸಂಗ ಬದಲಾಯಿಸಬೇಕು, ವಾಕ್ಯ ಓದಬೇಕು ಅಂದ್ರೆ ನನ್ನ ತಂದೆ ಅಥವಾ ನನ್ನ ಹೆಂಡತಿ ಸಹಾಯವನ್ನು ತೆಗೆದುಕೊಂಡು ನನ್ನ ವಾಕ್ಯವನ್ನು ಓದ್ತೇನೆ. ನನಗೆ ಈ ದೃಷ್ಟಿ ನನಗೆ ಬೈಬಲ್ ಓದೋದಕ್ಕೆ ಆಗೋದಿಲ್ಲ. ಕಳೆದ 7 ವರ್ಷಗಳಿಂದ ಆ ವಿಷನ್ ಮ್ಯಾಗ್ನಿಫೈಯರ್ ಸಹಾಯದಿಂದ, ಆ ಕ್ಯಾಮ್ರಾ ಸಹಾಯದಿಂದ ಟಿವಿ ಮುಂದೆ ಕೂತ್ಕೊಂಡು ನಾನು ದೇವರ ವಾಕ್ಯವನ್ನು ಓದ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, 40% ದೃಷ್ಟಿ ಇಟ್ಟುಕೊಂಡು ನನ್ನ 10.5 ವರ್ಷದ ಸೇವೆಯಲ್ಲಿ ಐ ಹ್ಯಾವ್ ಪ್ರೀಚ್ಡ್ ಅರೌಂಡ್ 10,000 ಮೆಸೇಜಸ್. ಈ 40% ದೃಷ್ಟಿ ಇಟ್ಟುಕೊಂಡು ನನ್ನ 10.5 ವರ್ಷದ ಸೇವೆಯಲ್ಲಿ ಸುಮಾರು ಕನಿಷ್ಠ ಪಕ್ಷ ಒಂದು 10,000 ಪ್ರಸಂಗಗಳನ್ನ ನಾನು ಮಾಡಿದ್ದೇನೆ. ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ ಅಷ್ಟಿಲ್ಲ, ನನಗಿಷ್ಟಿಲ್ಲ ಅಂತ ಅಳಬೇಡಿ. ನಿಮಗೆ ಎಷ್ಟಿದೆಯೋ ಅದನ್ನ ಅಷ್ಟನ್ನು ದೇವರು ಕೊಡಿ. Don't cry, I don't have this much or that much. Whatever you have, you give to him. ಅಷ್ಟನ್ನ ದೇವರು ಉಪಯೋಗ ಮಾಡೋದಕ್ಕೆ ಸಾಧ್ಯ. ಈ 40% ದೃಷ್ಟಿಯಿಂದ ಇವತ್ತು ಕರ್ನಾಟಕ ನಾನು ಸುತ್ತಾ ಇದ್ದೀನಿ. ಅದಾದ ಮೇಲೆ 2005ನೇ ಇಸ್ವಿಯಲ್ಲಿ ದೇವರೇ ನನ್ನ ತಂದೆ ತಾಯಿಗೆ ವಯಸ್ಸಾಗ್ತಾ ಇದೆ, ಅವ್ರು ಹೋದ ಮೇಲೆ ನನಗೆ ಯಾರಪ್ಪ ಅಂತ ಒಂದು ಮನ್ಸ್ಗೊಂದು ಪ್ರಶ್ನೆ ಬಂತು. ಅರ್ಥ ಆಗಿರ್ಬೇಕು, ನಿಮಗೆ ಮದುವೆ ಆಗ್ಬೇಕು ಅಂತ ಆಸೆ ಆಯ್ತು. ಅದಾದ್ಮೇಲೆ ಎಲ್ಲಾ ಕಡೆ ಹೆಣ್ಣನ್ನ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಬೆಂಗಳೂರಿಗೆ ಬಂದು ಕೆಲವು ಹುಡುಗಿರನ್ನ ನೋಡಿದೆ. ಯಾರು ನಿಮ್ಮಂತ ರೋಗಿಗಳನ್ನ ಯಾರು ಮದುವೆ ಆಗೋದಿಲ್ಲ ಎಂಬುದಾಗಿ ಯಾರನ್ನ ಮದುವೆ ಆಗೋದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು 10 ವರ್ಷಗಳಿಂದ ಒಂದು ಸಂಸ್ಥೆಯಲ್ಲಿ ಮೈಸೂರಿನ ಸೇವೆ ಮಾಡ್ತಾ ಇದ್ದೆ, ರಿನ್ಯೂವಲ್ ಪ್ರೇಯರ್ ಸೆಲ್ ಅಂತ. ಆ ಸಂಸ್ಥೆಯಲ್ಲಿ ಹಿಂದೂ ಹಿನ್ನೆಲೆಯಿಂದ ರಕ್ಷಣೆ ಹೊಂದಿದ ಲತಾ ಎನ್ನುವಂತ ಹುಡುಗಿ ನನ್ನ ಎಲ್ಲಾ ಬಲಹೀನತೆಗಳನ್ನ, ನನ್ನ ಕಷ್ಟಗಳನ್ನ ನೋಡಿ 2005ನೇ ಅಕ್ಟೋಬರ್ ಅಲ್ಲಿ ಸ್ವ ಇಚ್ಛೆಯಿಂದ ನನ್ನ ಮದುವೆ ಆಗೋದಕ್ಕೆ ಮುಂದೆ ಬಂದ್ಲು. ಮದುವೆ ಆಗೋದಕ್ಕೆ ಮುಂದೆ ಬಂದ ನನ್ನ ತಾಯಿ ಕೇಳಿದ್ರು, ಲತಾ ಗುರುನ ಯಾಕೆ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾ ಇದೆಯಾ ಅಂತ. ಆಗ ಕೇಳಿದ್ರು, ಇಷ್ಟು ದೊಡ್ಡ ದೇವ ಸೇವಕನ ಸೇವೆ ಮಾಡಿ ನನಗೆ ದೇವರ ಸೇವೆ ಮಾಡಬೇಕು ಅಂತ ಇಷ್ಟ, ಅದಕ್ಕೆ ನಾನು ಗುರುನ ಮದುವೆ ಆಗ್ತೀನಿ ಅಂತ. ಸೊ ಆಕೆ ಬಾಯಿಂದ ಬಂದ ಮಾತು ಯಥಾರ್ಥವಾಗಿದ್ದ ಕಾರಣ 2006ನೇ ಇಸ್ವಿ ಏಪ್ರಿಲ್ 28ನೇ ತಾರೀಕು ಮೈಸೂರಿನಲ್ಲಿ ನಮಗೆ ಮದುವೆ ಆಯ್ತು. ಮೈಸೂರಿನಲ್ಲಿ ಮದುವೆ ಆಗೋದಕ್ಕೆ ಮುಂಚೆ ವೈದ್ಯರನ್ನ ಹೋಗಿ ನನ್ನ ತಂದೆ ಮತ್ತೆ ಬ್ರದರ್ ಎಸೇಕಿಯಲ್ ನನ್ನ ಮಾಜಿ ಸಂಸ್ಥಾಪಕರು ಅವರು ಹೋಗಿ ಕೇಳಿದಾಗ ಮೈಸೂರಲ್ಲಿ ಕೇರ್ ಹಾಸ್ಪಿಟಲ್ ಮತ್ತೆ ಮಿಷನ್ ಹಾಸ್ಪಿಟಲ್ ಎಂಬುದಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಅಲ್ಲಿ ಹೋಗಿ ದೊಡ್ಡ ದೊಡ್ಡ ವೈದ್ಯರನ್ನ ಕೇಳುವಾಗ ಆ ವೈದ್ಯರು ಹೇಳಿದ್ರು ಗುರುಪ್ರಸಾದ್ ಮದುವೆ ಆಗಬಾರದು ಅಂತ. ಎರಡನೇದಾಗಿ ಗುರುಪ್ರಸಾದ್ ಮದುವೆ ಆದ್ರೆ ಗುರುಪ್ರಸಾದ್ ಇರುವಂತ ಬಾಡಿ ಸ್ಟ್ರಕ್ಚರ್, ಆತನಿರುವಂತ ದೇಹದ ಸ್ಥಿತಿಗಳು ಆತನಿಗೆ ಹುಟ್ಟುವಂತ ಮಗುವಿಗೂ ಬರುವುದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಮೂರನೇದಾಗಿ ಮದುವೆ ಆದ್ರೆ ಗುರುಪ್ರಸಾದ್ ಪ್ರಾಣಕ್ಕೇನೆ ಅಪಾಯ ಎಂಬುದಾಗಿ ಡಾಕ್ಟರ್ಗಳು ಹೇಳಿದ್ರು. ಆದ್ರೆ ದೇವರ ಚಿತ್ತವೇ ಬೇರೆಯಾಗಿತ್ತು, ದೇವರ ಉದ್ದೇಶವೇ ಬೇರೆಯಾಗಿತ್ತು. ನಮಗೆ 2006ರಲ್ಲಿ ಮದುವೆ ಆಯ್ತು. ದೇವರ ಅದ್ಭುತ ಮಾಡಿದ 2007ನೇ ಇಸ್ವಿ ಮಾರ್ಚ್ ಅಲ್ಲಿ ನನ್ನ ಹೆಂಡತಿ ಗರ್ಭಿಣಿ ಆದ್ಲು. ನನ್ನ ಹೆಂಡತಿ ಗರ್ಭಿಣಿ ಆದ ಮೇಲೆ ಆಕೆ ನೋಡಿಕೊಳ್ಳುತ್ತಿದ್ದ ಗೈನಕಾಲಜಿಸ್ಟ್ ಹೇಳಿದ್ರು, 5ನೇ ತಿಂಗಳ ಪ್ರೆಗ್ನೆನ್ಸಿನಲ್ಲಿ ಮಗು ಗರ್ಭದಲ್ಲಿರೋ ಮಗುವಿನ ಚರ್ಮ ತೆಗೆದು ಬಿಟ್ಟು ಬಯಾಪ್ಸಿ ಮಾಡೋಣ. ಬಯಾಪ್ಸಿ ಮಾಡಿ ತಂದೆಯಲ್ಲಿರುವಂತ ಜೆನೆಟಿಕ್ ಪ್ರಾಬ್ಲಮ್ಸ್ ಮಗುವಿನಲ್ಲಿ ಇದೆ ಎಂಬುದಾಗಿ ಕಂಡು ಬಂದ್ರೆ ಮಗುನ ಅಬಾರ್ಷನ್ ಮಾಡ್ಬಿಡೋಣ, ಮಗುನ ತೆಗೆಸ್ಬಿಡೋಣ. ಯಾಕೆಂದ್ರೆ ತಂದೆನೇ ಭೂಮಿ ಮೇಲೆ ಬಂದಿಷ್ಟು ಕಷ್ಟ ಪಡ್ತಾ ಇದ್ದಾರೆ, ಮಗುನು ಯಾಕೆ ಕಷ್ಟ ಪಡ್ಬೇಕೆಂಬುದಾಗಿ ಹೇಳಿ ಅವರು ಅಬಾರ್ಷನ್ ಮಾಡಿಸ್ಬೇಡ ಅಂತ ಹೇಳಿದ್ರು. ಆದ್ರೆ ನಾವು ಹೇಳಿದ್ವಿ, ಏನ್ ಬಯಾಪ್ಸಿ ಮಾಡೋದ್ ಬೇಡ, ಏನ್ ಅಬಾರ್ಷನ್ ಮಾಡೋದ್ ಬೇಡ, ನಮ್ಮ ದೇವರು ಒಂದು ಅದ್ಭುತ ಮಾಡ್ತಾರೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಿಯರೇ, ದೇವರನ್ನ ಅದ್ಭುತವನ್ನು ಮಾಡಿದ. ಅಕ್ಟೋಬರ್ 31ನೇ ತಾರೀಕು 2007ನೇ ಇಸ್ವಿ ಮಧ್ಯಾಹ್ನ 2:18 ದೇವರು ನನಗೆ ನನ್ನ ಪತ್ನಿಗೆ ಒಂದು ಸುಂದರವಾದ 3.5 ಕಿಲೋ ಇರುವಂತ ಒಂದು ಹೆಣ್ಣು ಮಗುವನ್ನ ದೇವರ ಆಶೀರ್ವಾದವಾಗಿ ಕೊಟ್ರು. God blessed us with a beautiful girl child. ದೇವರ ಅದ್ಭುತ ಏನು ಗೊತ್ತಾ, ನನ್ನ ಮಗಳಲ್ಲಿ ನನ್ನ ಯಾವ ಕಾಯಿಲೆ ಇಲ್ಲ, ನನ್ನ ದೇಹದಲ್ಲಿರುವಂತ ಯಾವ ಕಾಯಿಲೆ, ಯಾವ ಬಲಹೀನತೆ ನನ್ನ ಮಗಳಲ್ಲಿ ಇಲ್ಲ. ಸೈನ್ಸ್ ಮೆಡಿಸಿನ್ ಬ್ರಾಂಚ್ ಇದೆ, ಜೆನೆಟಿಕ್ ಸೈನ್ಸ್ ಅಂತ. ಜೆನೆಟಿಕ್ ಸೈನ್ಸ್ ಏನ್ ಹೇಳ್ತದೆ ಅಂದ್ರೆ, ತಂದೆಯಲ್ಲಿ ಯಾವ್ದಾದ್ರು ಕಾಯಿಲೆ ಇದ್ದು ಆತನಿಗೆ ವಿರುದ್ಧವಾದ ಲಿಂಗ ಮಗಳು ಹುಟ್ಟಿದ್ರೆ ತಂದೆಯಲ್ಲಿರುವ ಕಾಯಿಲೆ ಮಗಳಿಗೆ ಬರ್ತದೆ, ತಾಯಿಯಲ್ಲಿ ಏನಾದ್ರೂ ಕಾಯಿಲೆ ಇದ್ರೆ ಹಾಗೆ ಹುಟ್ಟುವ ಮಗನಲ್ಲಿ ಬರ್ತದೆ ಎಂಬುದಾಗಿ ಜೆನೆಟಿಕ್ ಸೈನ್ಸ್ ಹೇಳುತ್ತೆ. ನನಗೆ ಮಗ ಹುಟ್ಟಿದ್ರೆ ನನ್ನ ಮಗನಲ್ಲಿ ಯಾವ ಕಾಯಿಲೆ ಇರ್ತಾ ಇರ್ಲಿಲ್ಲ. ನನಗೆ ಮಗಳು ಹುಟ್ಟಿದ್ದಾಳೆ ಅಂದ್ರೆ ಜೆನೆಟಿಕ್ ಸೈನ್ಸ್ ಪ್ರಕಾರ ನನ್ನಲ್ಲಿರುವಂತ ರಬ್ಬರ್ ಮ್ಯಾನ್ ಸ್ಟ್ರಕ್ಚರ್
ನನ್ನ ಮಗಳಲ್ಲಿ ಇರಬೇಕು. ಅರೆ ದೇವರು ವಿಜ್ಞಾನಕ್ಕಿಂತ ದೊಡ್ಡವನು, ವೈದ್ಯರಿಗಿಂತ ದೊಡ್ಡವನು, ಔಷಧಕ್ಕಿಂತ ದೊಡ್ಡವನು, ಜೀನ್ಸ್ಗಿಂತ, ಜೆನೆಟಿಕ್ಸ್ಗಿಂತ, ನಮ್ಮಲ್ಲಿರುವಂತಹ DNA ಗಿಂತ ನಮ್ಮ ದೇವರು ದೊಡ್ಡವನು. He created every cell, He created every DNA, He created every molecule in our body. ಆದ ಕಾರಣ ದೇವರು ಅದ್ಭುತ ಮಾಡಿದ. ನನ್ನ ಮಗಳಲ್ಲಿ ಇವತ್ತು ನನ್ನಲ್ಲಿರುವಂತ ಯಾವ ಬಲಹೀನತೆ ಇಲ್ಲ. ಇವಾಗ 3.25 ವರ್ಷ ಆಗಿದೆ. ಶಿ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಗರ್ಲ್. ನಾರ್ಮಲ್ ಆಗಿ ದೇಹಾತ್ಮ ಪ್ರಾಣದಲ್ಲಿ ಅದ್ಭುತವಾಗಿ ಆಕೆ ಬೆಳೀತಾ ಇದ್ದಾಳೆ. ಇವತ್ತು ಮೈಸೂರಿನಲ್ಲಿ ಪ್ರಿಯರೇ, ನಾವು ಕುಟುಂಬವಾಗಿ ನಾವು ದೇವರ ಸೇವೆಯನ್ನ ನಾವು ಮಾಡ್ತಾ ಇದ್ದೇವೆ. 2001ನೇ ಇಸ್ವಿಯಲ್ಲಿ ನನ್ನ ತಂದೆ ರಕ್ಷಣೆ ಹೊಂದಿದ್ರು. 2004ನೇ ಇಸ್ವಿಯಲ್ಲಿ ನನ್ನ ತಮ್ಮ ರಕ್ಷಣೆ ಹೊಂದಿದ. 99ನೇ ಇಸ್ವಿಯಲ್ಲಿ ನನ್ನ ಚಿಕ್ಕಮ್ಮ ರಕ್ಷಣೆ ಹೊಂದಿದ್ರು. ಆ ರೀತಿಯಲ್ಲಿ ನನ್ನ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಯೇಸುವನ್ನ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ದಿನಗಳಲ್ಲಿ ನಾನು ದೇವರ ಸೇವೆನ ಭಾರವನ್ನು ಹೊತ್ತುಕೊಂಡು ಕರ್ನಾಟಕದ ರಕ್ಷಣೆಗಾಗಿ, ಕರ್ನಾಟಕದ ಉಜ್ಜೀವನಕ್ಕಾಗಿ, ಕರ್ನಾಟಕದಲ್ಲಿರುವ ಸಭೆಗಳ ಬೆಳವಣಿಗೆಗಾಗಿ, ಕರ್ನಾಟಕದಲ್ಲಿರುವ ಸಭೆಗಳನ್ನ ಅಭಿವೃದ್ಧಿಗೊಳಿಸಬೇಕೆನ್ನುವ ಸಲುವಾಗಿ ಅಮೇಜಿಂಗ್ ಗ್ರೇಸ್ ಮಿನಿಸ್ಟ್ರೀಸ್ ಎನ್ನುವಂತ ಮಿನಿಸ್ಟ್ರಿಯನ್ನ ಪ್ರಾರಂಭ ಮಾಡಿ, ನಾನು ದೇವರನ್ನು ಕೊಟ್ಟಂತ ಕರೆಗಳು, ತಲಾಂತುಗಳು, ವರಗಳನ್ನ ಆತನಿಗೆ ಮುಡುಪಾಗಿಟ್ಟು ಈ 10 ವರ್ಷಗಳಿಂದ ನಾನು ಪೂರ್ಣಾವಧಿ ಸೇವಕನಾಗಿ ಈ ಕರ್ನಾಟಕದಲ್ಲಿ ದೇವರ ಸೇವೆಯನ್ನ ನಾನು ಮಾಡ್ತಾ ಬರ್ತಾ ಇದ್ದೇನೆ. ಈ ಒಂದು ಸಾಕ್ಷಿಯನ್ನು ಕೇಳಿದಂತ ನಿಮ್ಮ ಜೀವನದಲ್ಲಿ ಈ ಒಂದು ಪ್ರಶ್ನೆ ಮಾಡಿಕೊಳ್ಳಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ? Is there anything too hard for your God, my friend? ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ನರರಿಗೆಲ್ಲ ಆತನೇ ದೇವರು, ಆತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಇವತ್ತು ರಾತ್ರಿ ನನ್ನ ಜೀವನದಲ್ಲಿ ಅದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಯಾವುದು ಸಾಧ್ಯ ಇಲ್ಲ ಅಂತ ನೀವು ಕೂತಿರ್ಬೋದು. ಅರೆ ದೇವರ ವಾಕ್ಯ ಹೇಳ್ತದೆ, ಫಾರ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ದೇವರಿಗೆ ಎಲ್ಲವೂ ಸಾಧ್ಯ. ಲೂಕ 18:27 ಹೇಳ್ತದೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಯೆಶಾಯ 59:1 ಹೇಳ್ತದೆ, ದೇವರ ಹಸ್ತಗಳು ರಕ್ಷಿಸಲಾರದ ಮೋಟುಗೈ ಅಲ್ಲ. ದಟ್ ಈಸ್ ಯೋರ್ ಗಾಡ್, ದಟ್ ಈಸ್ ಮೈ ಗಾಡ್. ಕರ್ತನಿ ಪ್ರಿಯರೇ, ನನಗೆ ದೇಹಕ್ಕೆ ಈ ರೀತಿ ಅದ್ಭುತಗಳನ್ನ ಮಾಡಿದ್ದಾರೆ, ಮಾಡ್ತಾರೆ, ಮುಂದೆ ನನ್ನ ನಡೆಸ್ತಾರೆ ಅಂತ ನಾನು ಯೇಸು ಸ್ವಾಮಿನ ನಂಬಿ ಬ್ರಾಹ್ಮಣ ಮತವನ್ನು ನಾನು ಬಿಟ್ಟು ಬಂದಿಲ್ಲ. ದ ರೀಸನ್ ವೈ ಐ ಕೇಮ್ ಟು ದ ಲಾರ್ಡ್ ಈಸ್ ದಟ್ ದಿಸ್ ಈಸ್ ದ ಟ್ರೂತ್. ಇದು ಸತ್ಯ. ಇದು ನಮಗೆ ಪ್ರಕಟಿಸುವಂತ ರಕ್ಷಕ ಸತ್ಯ. ಇದು ನಮಗೆ ಪ್ರಕಟಿಸುವಂತ ಜೀವಿತ ಸತ್ಯ. ವಾಟ್ ಎವರ್ ಪರ್ಟೈನ್ಸ್ ಟು ದ ವರ್ಡ್ ಆಫ್ ಗಾಡ್, ದ ಗಾಡ್ ವಿಚ್ ದ ಬೈಬಲ್ ಟೀಚರ್ಸ್, this God is a living God. This God is a true God. This God will change your life if you give your life to Him. This God will forgive your sins if you repent. This God will fill you if you ask Him to fill you. This God will give you peace if you lack peace in your life. This God will heal you if you have sickness in your body. ನಿಮ್ಮ ಜೀವನದಲ್ಲಿ ಇವತ್ತು ಏನು ಅವಶ್ಯಕತೆ ಇದೆ ಪ್ರಿಯರೇ? You are sitting in the presence of the Holy Spirit. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನೇ ಅದಕ್ಕೆ ಉದಾಹರಣೆ. Nothing is impossible with your God and my God. ಕರ್ತನಿ ಪ್ರಿಯರೇ, ನಿಮ್ಮೆಲ್ಲರಲ್ಲೊಂದು ಸಾಕ್ಷಿನ ದೇವರಿಟ್ಟಿದ್ದಾರೆ. ಕರ್ನಾಟಕಕ್ಕೆ ನಿಮ್ಮ ಸಾಕ್ಷಿ ಬೇಕು. ಕರ್ನಾಟಕಕ್ಕೆ ನಿಮ್ಮ ಜೀವನ ಬೇಕು. ಕರ್ನಾಟಕಕ್ಕೆ ನಿಮ್ಮ ದೇಹ ಬೇಕು. ಕರ್ನಾಟಕಕ್ಕೆ ನಿಮ್ಮ ಸಭೆ ಬೇಕು. ಕರ್ನಾಟಕದ ಬೆಳವಣಿಗೆಗಾಗಿ God needs you for this state. ಈ ರಾತ್ರಿಯಲ್ಲಿ ಒಂದು ಸವಾಲನ್ನು ಹಾಕಿ ಸಮಯ ಮುಗಿಸ್ತೇನೆ. Will you give your life to Jesus? ಯೇಸುವಿಗೆ ನಿಮ್ಮ ಜೀವನ ಒಪ್ಪಿಸಿಕೊಡ್ತೀರಾ? ಯೇಸುವೆ ನನ್ನ ಉಪಯೋಗಿಸು. ಬ್ರದರ್ ಗುರುಪ್ರಸಾದ್ಗೆ 40% ವಿಷನ್ ಇದ್ದು ಡೆಡ್ ಬ್ಲಾಡರ್ ಇಟ್ಟುಕೊಂಡು ರಬ್ಬರ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಇಂಥ ವೀಕ್ನೆಸ್ ಇರುವಂತ ಒಬ್ಬ ಭಕ್ತನನ್ನ ದೇವ್ರು ಉಪಯೋಗ ಮಾಡ್ಬೇಕಾರೆ, ನನಗೆ ಕಣ್ಣು ಕಾಣ್ತದೆ, ನನಗೆ ಆರೋಗ್ಯ ಇದೆ, ನಂಗೆ ನಡೆಯಕ್ಕಾಗತ್ತೆ, ನಂಗೆ ಎಲ್ಲ ಇದೆ, ನನ್ನನ್ನು ಉಪಯೋಗಿಸು ಸ್ವಾಮಿ ಎಂಬುದಾಗಿ ನಿಮ್ಮನ್ನು ನೀವೇ ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ, ಇಫ್ ಗಾಡ್ ಕ್ಯಾನ್ ಯೂಸ್ ಮೀ, ಗಾಡ್ ಕ್ಯಾನ್ ಆಲ್ಸೋ ಯೂಸ್ ಯು. ನಮ್ಮ ಒಂದು ಆ ಪ್ರಾರ್ಥನೆ, ನಮ್ಮ ಒಂದು ದಾಹ, ನಮ್ಮ ಒಂದು ಆಲೋಚನೆ, ದೇವರೇ ಮೇಕ್ ಮೀ ಯೋರ್ ಚೋಸನ್ ಇನ್ಸ್ಟ್ರೂಮೆಂಟ್, ನಿನ್ನ ಸಾಧನವಾಗಿ ನಾನು ಉಪಯೋಗಿಸಿಕೋ ಎಂಬುದಾಗಿ ಕೇಳುವ ಎಲ್ಲರೂ ಎದ್ದೇಳಿ ನೋಡೋಣ. ಯಾರೆಲ್ಲ ದೇವರೇ ನನ್ನ ನಿನ್ನ ಸಾಧನವಾಗಿ ಉಪಯೋಗಿಸಿಕೋ, ಕರ್ನಾಟಕವನ್ನು ಗೆಲ್ಲೋದಕ್ಕಾಗಿ, ಕರ್ನಾಟಕದ ಬಿಡುಗಡೆಗಾಗಿ, ಕರ್ನಾಟಕದ ರಕ್ಷಣೆಗಾಗಿ, ಪಾಪದಲ್ಲಿರುವಂತವ್ರು ಸತ್ಯವನ್ನು ತಿಳಿಯೋದಕ್ಕಾಗಿ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಅಸತ್ಯದಿಂದ ಸತ್ಯದಲ್ಲಿ ನಮ್ಮ ನಡೆಸೋದಕ್ಕಾಗಿ, ಕತ್ತಲೆಯಿಂದ ಬೆಳಕಿಗೆ ಜನರು ನಡೆಸೋದಕ್ಕಾಗಿ, ಮರಣದಿಂದ ಜೀವಕ್ಕೆ ಜನ ನಡೆಸೋದಕ್ಕಾಗಿ ಯೇಸುವೆ ನನ್ನನ್ನು ಉಪಯೋಗಿಸು. ಯೂಸ್ ಮೀ, ಯೂಸ್ ಮೀ, ಯೂಸ್ ಮೀ, ಯೂಸ್ ಮೀ, ಯೂಸ್ ಮೀ ಲಾರ್ಡ್. Use us, Lord. Use our churches, Lord. Use our people, Lord. Use our health, Lord. Use our churches. Use our ministries. Use us, Lord, to bring your fire in this state of Karnataka, Lord. ನಿನ್ನ ಬೆಂಕಿಯನ್ನ ಈ ಪ್ರದೇಶದಲ್ಲಿ ತರೋದಕ್ಕೆ ನಮ್ಮನ್ನು ಉಪಯೋಗಿಸಿಕೋ ದೇವರೇ. ನಮ್ಮಲ್ಲಿ ಬಲಹೀನತೆಗಳಿದೆ ಸ್ವಾಮಿ,
ನಮ್ಮಲ್ಲಿ ಕೊರತೆಗಳಿದೆ ಸ್ವಾಮಿ, ನಮ್ಮಲ್ಲಿ ಕಾಯಿಲೆಗಳಿದೆ ಸ್ವಾಮಿ, ನಮ್ಮಲ್ಲಿ ರೋಗ ಇದೆ ಸ್ವಾಮಿ, ಎಲ್ಲವನ್ನ ನಿಮಗೆ ಕೊಡುತ್ತೇವೆ. We give everything to you, Lord. We give everything to you. Use us, Jesus. Use us, Father. We want to see revival fire in this state, oh Lord. We want to see revival fire in this nation, oh Lord. We want to see revival in this pandal, Lord. ಈ ಸ್ಥಳದಲ್ಲಿ ನಿನ್ನ ಉಜ್ಜೀವನದ ಬೆಂಕಿನ ಕಳಿಸು, ನಿನ್ನ ಆತ್ಮನ ಮಳೆಯನ್ನಲ್ಲಿ ಸುರಿಸು, ನಿನ್ನ ವರಗಳಿಂದ ನಮ್ಮನ್ನು ತುಂಬಿಸು, ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ನಮ್ಮನ್ನು ಉಪಯೋಗಿಸಿಕೋ ಯೇಸುವೆ, ನಮ್ಮನ್ನು ಉಪಯೋಗಿಸಿಕೋ. ಯಾರೆಲ್ಲ ನಿಮ್ಮನ್ನು ನೀವೇ ದೇವರಿಗೆ ಒಪ್ಪಿಸಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೀರೋ, ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್, ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್ ಅಂಡ್ ಸೇ, ಯೇಸುವೆ ನನ್ನನ್ನು ಉಪಯೋಗಿಸು. ನನಗೆ ಈ ಜೀವ ಕೊಟ್ಟಿದ್ದು ನೀನು ಸ್ವಾಮಿ, ನನಗೆ ಆರೋಗ್ಯ ಕೊಟ್ಟಿದ್ದು ನೀನು ಸ್ವಾಮಿ, ನನಗಾಗಿ ನಾನು ಇದನ್ನು ಹೇಗೆ ಉಪಯೋಗಿಸಲಿ? Everything is given by you. How can I use it for my own purposes, Lord? I give everything to you, Jesus. I give everything to you, Lord. Use me as your servant, Lord. Use me as your minister, oh Lord. Use me as an evangelist, oh Lord. Use me as your vessel, oh Lord. Hallelujah. Use me as your man and woman of Father. My dear friend, you are God's people for this last hour. ಈ ಕೊನೆಯ ಗಂಟೆಯಲ್ಲಿ ನೀವು ದೇವರ ಜನರಾಗಿದ್ದೀರಾ. You are the people of the end times. ನೀವು ಅಂತ್ಯಕಾಲದ ಸಭೆ. You are the church of the end times, my dear friends. ಸೋಮಾರಿಗಳಾಗಬೇಡ್ರಿ, ಆಲಸ್ಯತನ ಬೇಡ. Say to Jesus, use me. Use me. Use me, Lord, in my weakness. Use me in my limitation. Use me in your shortcoming. Use me as I am, Lord. ನಾನು ಉಪಯೋಗಿಸಿಕೋ. ಇದು ನಿಮ್ಮ ಕೂಗಾಗಿರಲಿ ಪ್ರಿಯರೇ. ಕರ್ನಾಟಕಕ್ಕೆ ನೀವು ಬೇಕು, ಕರ್ನಾಟಕಕ್ಕೆ ನೀವು ಬೇಕು, ಕರ್ನಾಟಕಕ್ಕೆ ನೀವು ಬೇಕು. God is calling you. God is anointing you today. God is filling you with His power today. God is giving you a new vision today. God is laying a new burden on your heart today, my friend. Carry that burden for Jesus. ಆ ಭಾರವನ್ನು ಯೇಸುವಿಗಾಗಿ ಹೊರಿ ಪ್ರಿಯರೇ. ಒಂದು ಗುರುಪ್ರಸಾದ್ ಸಾಕಾಗೋದಿಲ್ಲ. Let God make every one of us as a ಗುರುಪ್ರಸಾದ್. ಒಂದು ಸ್ಯಾಮ್ ಜಾರ್ಜ್ ದೇವರಿಗೆ ಸಾಕಾಗೋದಿಲ್ಲ. Let God use us from today onwards to change and transform this state. Thank you, Jesus. Hallelujah, Jesus. ಕರ್ತನಲ್ಲಿ ಯಾರ ರೋಗಿಗಳಿದ್ದರೆ ಅವರ ಮೇಲೆ ನಿನ್ನ ಹಸ್ತವನ್ನಿಟ್ಟವರಿಗೆ ಗುಣಪಡಿಸು. ಕುಟುಂಬಗಳಲ್ಲಿ ಅಸಮಾಧಾನ ಇದ್ರೆ ಆ ಕುಟುಂಬಗಳಿಗೆ ಸಮಾಧಾನವನ್ನು ಕೊಡು. ಸೇವೆಯಲ್ಲಿ ಹಿಂಜರಿದುವ ಸೇವಕರು ಇವತ್ತು ಸೇವೆಗೆ ಪುನಃ ಬರಲಿ. Backslidden ministers come to Jesus once again. ಯೇಸುವಿನ ಬಳಿ ಬನ್ರಿ. ನಾನು ತಣ್ಣಗಾಗಿ ಹೋಗಿದ್ದೇನೆ ಎಂಬುದಾಗಿ ಹೇಳೋರ ಮೇಲೆ ದೇವರೇ ನಿನ್ನ ಆತ್ಮನ ಮಳೆಯನ್ನು ಪುನಃ ಸುರಿಸು. Fill them once again with your spirit, oh God. ಕರ್ತನೆ, ಈ ಸಮಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯವನ್ನು ನಿಮಗಾಗಿ ಗೆಲ್ಲುವಂತ ಸಾಧನಗಳಾಗಿ, as the army of Jesus, ದೇವರ ಸೈನ್ಯವಾಗಿ ನಮ್ಮನ್ನು ಉಪಯೋಗಿಸಿಕೋ ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೆನ್. Please sit down. Praise the Lord. Hallelujah. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. The way is long, but I don't have any strength. ಬಲ ಇಲ್ಲ, ಆದರೆ ದೇವರು ಕೊಟ್ಟಂತ ದರ್ಶನವನ್ನ ನೆರವೇರಿಸಬೇಕೆಂಬುದಾಗಿ ಹೊರಟಿದ್ದೇನೆ. ನಿಮ್ಮ ಪ್ರಾರ್ಥನೆಯ ಸಹಾಯ ಅಮೇಜಿಂಗ್ ಗ್ರೇಸ್ ಮಿನಿಸ್ಟ್ರೀಸ್ ಒಟ್ಟಿಗೆ ಇರಲಿ ಎಂಬುದಾಗಿ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಂಡು ಈ ಸಮಯನ ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೆನ್.